ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷನರ್ಸ್. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಒಂದು ಆರಾಮ. ಪ್ರಪಂಚದ ಯಾವುದೇ ಮೂಲೆ ಇರಲಿ, ಯಾವುದೇ ಪುಣ್ಯಕ್ಷೇತ್ರ ಇರಲಿ, ಯಾವುದೇ ಪ್ರವಾಸಿ ತಾಣ ಇರಲಿ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆರೈಕೆಯೊಂದಿಗೆ ಕರ್ಕೊಂಡು ಹೋಗಿ ಬರ್ತಕ್ಕಂಥ ಜವಾಬ್ದಾರಿಯುತ ಕಾಯಕ ಅಂತಂದರೆ ಅದು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಯಾವುದೇ ಯಾತ್ರೆ ಇರಲಿ, ಯಾವುದೇ ದೇಗುಲ ಇರಲಿ, ದೇವಸ್ಥಾನ ಇರಲಿ, ಪುಣ್ಯಕ್ಷೇತ್ರ ಇರಲಿ, ತೀರ್ಥಯಾತ್ರೆ ಇರಲಿ, ಪ್ರವಾಸಿಯ ತಾಣ ಇರಲಿ, ಯಾವುದೇ ಸಾನ್ನಿಧ್ಯ ಆದ್ರೂ ಕೂಡ ನಿಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ. ಇಡೀ ಯಾತ್ರೆಯಲ್ಲಿ ಮನೆ ಊಟದಂತೆ ಅಭಿರುಚಿಯಾಗಿರ್ತಕ್ಕಂಥ ಒಂದಿಷ್ಟು ಊಟ, ಜೊತೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಾಸ್ಪಿಟಾಲಿಟಿ, ಅಲ್ಲಿನ ಸಾಧಕ ಬಾಧಕ ಇದೆಲ್ಲದರಲ್ಲೂ ಕೂಡ ಹೆಚ್ಚಿನಷ್ಟು ಗಮನವಹಿಸಿ ತಮಗೆ ಒಂದು ಸಹಾಯಾಸ್ತವನ್ನು ನೀಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಪಂಚದ ಮೂಲೆ ಮೂಲೆಯನ್ನು ಕೂಡ ಸುತ್ತಬೇಕೆಂಬತಕ್ಕಂಥ ಒಂದು ಆಸೆ ಅಲ್ವಾ. ಹಾಗಾಗಿ ಆ ಆಸೆ ಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ಬೇಕು ಅಲ್ವಾ. ಆ ಸಿದ್ಧತೆಗಳನ್ನು ಸೂಕ್ತ ರೀತಿಯಲ್ಲಿ ಒದಗಿಸಿಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ ಅಂತಂದರೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಒಮ್ಮೆ ತಪ್ಪದೇ ಸಂಪರ್ಕಿಸಿ. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಸಿಲ್ಕ್ ಮಾರ್ಕ್ ನೋಡಿ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಘನತೆ ಗೌರವ ಇದೆಲ್ಲವನ್ನು ಕೂಡ ಹೆಚ್ಚಿಸಬೇಕು ಅಂತಂದರೆ ಚಿನ್ನ ಮತ್ತು ರೇಷ್ಮೆ ಇದೆರಡು, ಅದರ ಪಾರಂಪರ್ಯ ಇದೆಲ್ಲವೂ ಕೂಡ ಅನನ್ಯವಾಗಿರತಕ್ಕಂಥದ್ದಿದೆ. ಚಿನ್ನವನ್ನು ಖರೀದಿಯನ್ನು ಮಾಡಬೇಕಾದ್ರೆ ಹೇಗೆ ನಾವು ಹಾಲ್ಮಾರ್ಕನ್ನು ನೋಡಿ ಗಮನಿಸಿ ಚಿನ್ನವನ್ನು ಖರೀದಿಯನ್ನು ಮಾಡ್ತೀವೋ, ಅದೇ ರೀತಿ ರೇಷ್ಮೆಯನ್ನು ಖರೀದಿಯನ್ನು ಮಾಡಬೇಕಾದ್ರೂ ಕೂಡ ಸಿಲ್ಕ್ ಮಾರ್ಕ್ ಎಂಬತಕ್ಕಂಥದ್ದನ್ನು ಗಮನಿಸಿ ಅದು ಇದ್ದಾಗ ಮಾತ್ರನೇ ರೇಷ್ಮೆಯನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಸಿಲ್ಕ್ ಮಾರ್ಕ್ ಅಂತಂದರೆ ರೇಷ್ಮೆಯ ಶುದ್ಧತೆ,
ಪರಿಶುದ್ಧತೆಯ ಒಂದು ಅನನ್ಯವಾಗಿರ್ತಕ್ಕಂಥ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಸಿಲ್ಕ್ ಮಾರ್ಕ್ ಆನ್ಲೈನಲ್ಲಿ ತಾವು ಖರೀದಿಯನ್ನು ಮಾಡ್ತೀರಿ, ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ ಆನ್ಲೈನಲ್ಲಿ ಖರೀದಿಯನ್ನು ಮಾಡ್ತಕ್ಕಂಥದ್ದನ್ನು ತಾವು ಕೈಯಲ್ಲಿ ಮುಟ್ಟಿ ನೋಡೋದಕ್ಕೂ ಆಗೋದಿಲ್ಲ, ಹತ್ತಿರದಿಂದ ಅದನ್ನು ಕಣ್ತುಂಬನೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲವನ್ನೂ ಕೂಡ ಫೋನ್ನಲ್ಲಿ ನೋಡ್ತೀರಿ. ಹಾಗಾಗಿ ಎಲ್ಲೋ ಇರತಕ್ಕಂಥ ಒಂದು ಬಟ್ಟೆನ ತಾವು ಇಲ್ಲೇ ಕೂತ್ಕೊಂಡು ತೆಗೆದುಕೊಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಕಡೆ ಆನ್ಲೈನ್ ಸ್ಕ್ಯಾಮ್ಗೆ ಒಳಗಾಗಿ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಯಾರೂ ಕೂಡ ರೇಷ್ಮೆಯನ್ನು ಖರೀದಿಯನ್ನು ಮಾಡಬೇಕು ಅಂತಂದರೆ ಆನ್ಲೈನ್ ಸ್ಕ್ಯಾಮ್ಗಳಿಗೆ ಒಳಗಾಗ್ತಕ್ಕಂಥದ್ದು ಬೇಡ. ತಾವು ಡೈರೆಕ್ಟ್ ಆಗಿ ಬಂದು ಯಾವ ಒಂದು ಸಾನ್ನಿಧ್ಯದಲ್ಲಿ, ಯಾವ ಒಂದು ಅಂಗಡಿನಲ್ಲಿ ಆ ಸಿಲ್ಕ್ ಮಾರ್ಕ್ ಎಂಬತಕ್ಕಂಥದ್ದನ್ನು ಪರಿಶುದ್ಧವಾಗಿ ಅಳವಡಿಸಿರ್ತಾರೋ ಅಂತಹ ಸಾನ್ನಿಧ್ಯದಲ್ಲಿ, ಅಂತಂದರೆ ವೆರಿಫೈಡ್ ಸ್ಟೋರ್ಗಳಲ್ಲೇ ಹೋಗಿ ತಾವು ರೇಷ್ಮೆಯನ್ನು ಖರೀದಿಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಸಿಲ್ಕ್ ಮಾರ್ಕ್ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಮ್ಮೆ ಜೋಪಾನವಾಗಿ ಖರೀದಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬಸವಣ್ಣನವರ ಒಂದು ಜಯಂತಿ. ಬಸವಣ್ಣನವರು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆ ಮನುಷ್ಯನಲ್ಲಿರ್ತಕ್ಕಂಥ ಆ ದೇವರನ್ನು ಯಾವ ರೀತಿ ಕಂಡುಕೊಳ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ ಬಸವಣ್ಣನವರು. ಎನ್ನ ಕಾಲೇ ಕಂಬ, ಈ ದೇಹವೇ ದೇಗುಲ, ಶಿರವೇ ವನ್ನ ಕಳಶವಯ್ಯ, ಕೂಡಲ ಸಂಗಮ ದೇವಯ್ಯ. ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ನುಡಿ, ವಚನ. ಇದು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ದೇವರು ಎಂಬತಕ್ಕಂಥವ್ರು ಇದ್ದಾನೆ. ಈ ದೇಹ ಎಂಬತಕ್ಕಂಥ ದೇಗುಲದಲ್ಲಿ ಆತ್ಮ ಎಂಬತಕ್ಕಂಥ ಆ ದೇವರು ಸದಾಕಾಲ ನಮ್ಮ ಜೊತೆನೇ ಇರ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ ಇರ್ತಾನೆ. ತಪ್ಪು ಮಾಡಿದಾಗ ತಿದ್ದುತ್ತಾನೆ, ಸರಿ ಇದ್ದಾಗ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಗವಂತನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಮಾಡಬೇಕು. ಬಸವಣ್ಣನವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಕೂಡ ಅಷ್ಟೇ. ಬಸವಣ್ಣನವರು ತಿಳಿಸ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಬಹಳ ಅನನ್ಯವಾಗಿರ್ತಕ್ಕಂಥ ಅರ್ಥಗಳು ಒಳಪಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಜಾತಿ, ಮತ, ಪಂಥ, ಭೇದ ಎಂಬತಕ್ಕಂಥದ್ದಿಲ್ಲದಿರ ಎಲ್ಲರಲ್ಲೂ ಕೂಡ ದೇವರಿದ್ದಾನೆ. ದೇವರಲ್ಲಿ ಯಾವುದೇ ರೀತಿ ಮಡಿ ಮೈಲಿಗೆಗಳೇ ಎಂಬತಕ್ಕಂಥದ್ದಿಲ್ಲ. ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದ್ದಾನೆ. ಆ ದೇವರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸ್ಥಾನ ಮಾನ ಮಾತ್ರನೇ ಇಂಪಾರ್ಟೆಂಟ್. ಅದರಲ್ಲಿ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಭಕ್ತಿ ಮಾತ್ರ ಇಂಪಾರ್ಟೆಂಟ್ ಎಂಬತಕ್ಕಂಥ ವಿಚಾರವನ್ನು ಬಸವಣ್ಣನವರು ಬಹಳ ಅದ್ಭುತವಾಗಿ ಸಾರಿ ತಿಳಿಸಿರ್ತಕ್ಕಂಥವರಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇದೇ ಬರ್ತಕ್ಕಂಥ 4ನೇ ತಾರೀಕು ಭಾನುವಾರ ಗುರುಜಿರವರು ಆಗಮಿಸ್ತಾ ಇದ್ದಾರೆ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ ಅತ್ತಿಬೆಲೆಗೆ. ಅಲ್ಲಿ ಮಕ್ಕಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಕ್ಷರಾಭ್ಯಾಸದ ಕಾರ್ಯಕ್ರಮ. ಅಕ್ಷರಾಭ್ಯಾಸ ಪ್ರತಿಯೊಬ್ಬ ಮಗುವಿಗೂ ಕೂಡ ಒಂದು ಜ್ಞಾನ ಜೊತೆಗೆ ಓದು ಇದೆಲ್ಲದಕ್ಕೂ ಕೂಡ ಪ್ರಾರಂಭದ ಒಂದು ಪಾಯ ಅಂತಲೇ ಹೇಳ್ಬೋದು. ಈ ಒಂದು ಅಕ್ಷರಾಭ್ಯಾಸದ ಈ ಒಂದು ಸುಂದರವಾಗಿರತಕ್ಕಂಥ ಸಮಯವನ್ನು ಪ್ರತಿಯೊಬ್ಬ ಮಗುವಿಗೂ ಕೂಡ ತನ್ನ ಜೀವನದಲ್ಲಿ ಅನನ್ಯವಾಗಿರೋ ರೀತಿ, ಚಿರಕಾಲ ಹಾಗೆ ಉಳಿಯುವ ರೀತಿ ಅದನ್ನು ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ನಾವು ನೆರವೇರಿಸಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಓದು ಎಂಬತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಗತ್ಯ. ಆ ವಿದ್ಯೆಯ ಪ್ರಾರಂಭದ ಈ ಕ್ಷಣ ಬಹಳ ಅದ್ಭುತವಾಗಿರಬೇಕಲ್ವ. ಹಾಗಾಗಿ ಈ ಸಮಯದಲ್ಲಿ ಬಹಳ ವಿಶೇಷವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ನಕ್ಷತ್ರ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶಾರದಾಂಬೆಯ ಹೋಮ ಇದೆಲ್ಲವನ್ನು ಕೂಡ ಮಾಡೋದ್ರ ಜೊತೆಗೆ ಅಕ್ಷರಾಭ್ಯಾಸದ ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೇ ಬರ್ತಕ್ಕಂಥ 4ನೇ ತಾರೀಕು ಮೇ ಭಾನುವಾರ ಸಮಯ ಬೆಳಗ್ಗೆ 10 ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವು ಕೂಡ ಬನ್ನಿ, ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಜೊತೆಗೆ ಮಹರ್ಷಿ ಧರ್ಮಯಾತ್ರೆಯ ಬಗ್ಗೆಯೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಿದೆ. ಅದೇ ರೀತಿ ಇವತ್ತು ಕೂಡ ಗುರುಜಿರವರು ಮತ್ತೊಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಶ್ರೀ ಗಂಗಮ್ಮ ದೇವಿ ಆಲಯದ ನೂತನವಾಗಿರ್ತಕ್ಕಂಥ ಒಂದು ನವೀಕರಣ, ಜೊತೆಗೆ ವಿಮಾನ ಗೋಪುರದ ಉದ್ಘಾಟನಾ ಸಮಾರಂಭ, ಜೊತೆಗೆ ಕುಂಭಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇವತ್ತು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿದ್ದಾದ ನಂತರ ಗುರುಜಿರವರು ಅಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಸಾನ್ನಿಧ್ಯದ ವಿಳಾಸ ಬಂದು ಪೂರಾ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶ್ರೀ ಗಂಗಮ್ಮ ದೇವಿ ಆಲಯದ ಒಂದು ನೂತನವಾಗಿರ್ತಕ್ಕಂಥ ವಿಮಾನ ಗೋಪುರದ ಉದ್ಘಾಟನಾ ಸಮಾರಂಭ, ದೇವಸ್ಥಾನದ ನವೀಕರಣದ ಕಾರ್ಯಕ್ರಮ, ಜೊತೆಗೆ ಕುಂಭಾಭಿಷೇಕನೂ ಕೂಡ ನೆರವೇರ್ತಾ ಇದೆ.
ಪೂರ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಈ ಸಾನ್ನಿಧ್ಯಕ್ಕೆ ಗುರುಜಿರವರು ಇವತ್ತು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಗಮಿಸ್ತಾ ಇದ್ದಾರೆ. ಈ ಒಂದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಗಂಗಮ್ಮ ದೇವಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿದೇ ಪದಂ ಸಮೂಢವಸ್ಯ ಮಾಗುಂ ಸುರೇಂ ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋತಿ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲಯೇಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭೋ ಅನುಭೂತಿಕರಿ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೈ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮ್ಯಹೋಪತ್ವಯೇ ಶ್ರಿಯಂ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂಬಿಕಾಯೇ ನಮೋ ನಮಃ. ಅಂಬಾಯ ನಮಃ. ವಿಶ್ವಸುಂದರಣ್ಯೇ ನಮಃ. ವಿಶ್ವದಾತ್ರೀ ನಮಃ. ಕಲಾಧರೇ ನಮಃ. ಲಲಿತಾಯ ನಮಃ. ಜ್ಞಾನದಾತ್ರೀ ನಮಃ. ಜ್ಞಾನಾಕ್ಷೇ ನಮಃ. ಲಲಿತಾಯ ನಮಃ. ಮಹಾಲಕ್ಷ್ಮೀ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿಸ್ವರೂಪಿಣ್ಯಾದಿ ಲಲಿತಾಂಬಿಕಾಯೇ ನಮೋ ನಮಃ. ಅಂಬಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡಿದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 30/4/2025 ಬುಧವಾರ ತೃತೀಯ ರೋಹಿಣಿ ನಕ್ಷತ್ರ ಅಕ್ಷಯ ತೃತೀಯ ಇವತ್ತು. ಜೊತೆಗೆ ಪರಶುರಾಮ ಜಯಂತಿ ಇವತ್ತಿನ ದಿವಸ ಮಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ಮಂಗಳೂರಿನ ಜನತೆಗೆ ಸಮುದ್ರ ಕಡಲ ತೀರದಲ್ಲಿ ವಾಸ ಮಾಡತಕ್ಕಂತಹ ಎಲ್ಲರಿಗೂ ಪರಶುರಾಮರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಉಂಟಾಗಲಿ. ಪರಶುರಾಮರ ವಿಶೇಷತೆ ಅಷ್ಟಿಷ್ಟಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಪರಶುರಾಮರ ಚರಿತ್ರೆಯಲ್ಲಿದೆ. ಹಾಗಾಗಿ ಪರಶುರಾಮ ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ ಜೊತೆಗೆ ಧರ್ಮ ಮಾರ್ಗ ಎಂಬತಕ್ಕಂಥದ್ದನ್ನು ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಅಂತಂದರೂ ತಪ್ಪಾಗುವುದಿಲ್ಲ. ಯಾಕೆಂದರೆ ತಂದೆಯ ಮಾತನ್ನು ಆಲಿಸಿ ತನ್ನ ತಾಯಿಯನ್ನೇ ತಾಯಿಯ ಶಿರವನ್ನೇ ತೆಗೆದ. ಅದಾದ ನಂತರ ತನ್ನ ಅಣ್ಣ ತಮ್ಮಂದರನ್ನ ತಾಯಿಯನ್ನು ಅಪೇಕ್ಷೆ ಪಡೆದು ಪುನಃ ಎಲ್ಲರಿಗೂ ಜೀವವನ್ನು ಕೊಡಿಸಿದ. ಅಂತಹ ಅದ್ಭುತವಾದಂತಹ ಪರಶುರಾಮರ ವಿಶೇಷವಾಗಿರ್ತಕ್ಕಂಥ ಪರಶುರಾಮ ಜಯಂತಿ ಇವತ್ತಿರ್ತಕ್ಕಂಥದ್ದು. ಎಲ್ಲರಿಗೂ ಒಳಿತಾಗಲಿ, ಶುಭ ಉಂಟಾಗಲಿ. ಇನ್ನು ನಾಡಿನಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಸಮಾನತೆ ಬೇಕು. ಯಾರೇ ಒಬ್ಬ ಮನುಷ್ಯ ತನ್ನ ಜಾತಿಯಲ್ಲಿ ಹಿಂದುಳಿದಿದ್ದಾನೆ ಆದರೂ
ಅವನಲ್ಲೂ ಒಬ್ಬ ಭಗವಂತ ಇದ್ದಾನೆ, ನೀನೂ ಸಹಿತ ಭಗವಂತನಿಗೆ ಹತ್ರ ಅಂತ ಹೇಳಿದಂಥ ಒಂದು ಅದ್ಭುತಪೂರ್ವವಾದಂಥ ಒಂದು ದೊಡ್ಡ ಗುಣ ನಮ್ಮ ಬಸವಣ್ಣನವ್ರದ್ದು. ಅಂತಹ ಬಸವ ಜಯಂತಿಯ ಇವತ್ತಿನ ಈ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಬಸವ ಜಯಂತಿಯ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಿ, ಅದರಲ್ಲೂ ಉತ್ತರ ಕರ್ನಾಟಕದ ಪ್ರತಿಯೊಂದು ಮಠಗಳು, ಪ್ರತಿಯೊಂದು ಸಂಸ್ಥಾನಗಳು, ಪ್ರತಿಯೊಂದು ಕಡೆ ಸಹಿತ ಬಸವಣ್ಣನವರ ಆರಾಧಕರು ಸಾಕಷ್ಟು ಜನ ಇದ್ದಾರೆ. ಎಲ್ಲ ಬಸವ ತತ್ವಗಳನ್ನು, ಬಸವನ ಆರಾಧನೆಯನ್ನು ಮಾಡತಕ್ಕಂಥ, ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಬಸವಣ್ಣನವರ ವಾಕ್ಯ ಅದ್ಭುತವಾದಂಥದ್ದು. ಬಸವಣ್ಣನವರು ಜೀವಿತಾವಧಿಯಲ್ಲಿ ಅವರು ನಡೆಸಿರ್ತಕ್ಕಂಥ ಸಾಧನೆಗಳು, ಅವರು ತಿಳಿಸಿ ಹೇಳಿರ್ತಕ್ಕಂತಹ ಜ್ಞಾನಚಕ್ಷು, ಆ ಜ್ಞಾನದ ವಿದ್ಯಾ ರಹಸ್ಯಗಳಿದೆಯಲ್ಲ, ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಬಸವಣ್ಣವರ ತತ್ವಗಳಲ್ಲಿರ್ತಕ್ಕಂತಹ ಮೂಲ ರಹಸ್ಯ, ಎಲ್ಲರಲ್ಲೂ ಭಗವಂತನಿದ್ದಾನೆ, ಆ ಭಗವಂತನ ಕಾಣಬೇಕು. ಭಗವಂತನ ನೋಡಲಿಕ್ಕೆ ದೇವಾಲಯಕ್ಕೆ ಹೋಗಬೇಕಾದ್ದಿಲ್ಲ, ನಿಮ್ಮ ಹೃದಯದಲ್ಲೊಬ್ಬ ದೇವರಿದ್ದಾನೆ, ನಿಮ್ಮೊಳಗೆ ದೇವರಿದ್ದಾನೆ ಅಂದಾಗ ನಿಮ್ಮ ಎದುರು ನಿಂತಿರ್ತಕ್ಕಂಥ ವ್ಯಕ್ತಿಗಳಲ್ಲೂ ದೇವರಿದ್ದಾನೆ. ಆ ವ್ಯಕ್ತಿಯನ್ನು ನೋಡಿ ದೇವರಿದ್ದಾನೆ ಅಂತ ನಂಬೋದಾದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಿನ್ನ ಕೈ ಜೋಡಿಸಿ ನಮಸ್ಕರಿಸು ಅಂತ ಹೇಳಿದಂಥ ಮಹಾನ್ ಚೇತನ. ಹಾಗಾಗಿ ಅಂತಹ ಬಸವೇಶ್ವರರ ವಿಶೇಷವಾಗಿರ್ತಕ್ಕಂಥ ಬಸವ ಜಯಂತಿಯ ಈ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಒಂದು ಕಡೆ ಪರಶುರಾಮ ಜಯಂತಿ, ಮತ್ತೊಂದು ಬಸವ ಜಯಂತಿ, ಇದರ ಜೊತೆಗೆ ಅಕ್ಷಯ ತೃತೀಯ. ಹೆಣ್ಣು ಮಕ್ಕಳಿಗೊಂದು ಸಂತೋಷ, ಏನೋ ಒಂದಷ್ಟು ತಂದು ಬಿಡಬೇಕು, ಇವತ್ತು ಎಲ್ಲರೂ ಸೇರಿ ನಮ್ಮ ಅಕೌಂಟಲ್ಲಿ ಇಟ್ಕೊಳ್ಬೇಕು ಅಂತ. ಕಲಿಪುರುಷನ ಅಟ್ಟಹಾಸ ಹಾಗಿರುತ್ತೆ ನೋಡಿ. ನೀವು ತರುವಂಥ ವಸ್ತುಗೆ 4 ಜನದ ಕಣ್ಣಿದೆ, ಆದರೆ ಇದೇ ದಾನ ಧರ್ಮ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡ್ರೆ ನಿಮ್ಮ ಜೀವಿತಾವಧಿಯಲ್ಲಿ, ನಿಮ್ಮ ಜೀವನದಲ್ಲಿ ಇವತ್ತು ನೀವು ಮಾಡಿಟ್ಟಿರ್ತಕ್ಕಂತಹ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಿಪಾಸಿಟ್ಸು, ಅದು ನಿಮ್ಮನ್ನು ಮುಂದಕ್ಕೂ ಕಾಪಾಡುತ್ತೆ, ನಿಮ್ಮ ಮನೆ ಮಕ್ಕಳನ್ನು ಕಾಪಾಡುತ್ತೆ. ಆದರೆ ನೀವು ಮನೆಗೆ ಸೋಲರ ಮಾಡಿ ಕಷ್ಟ ಸುಖ ನೋಡಿ ಏನಿದ್ರೂ ಸಹಿತ ಸಾಲ ಮಾಡಿದ್ರೂ ಸಹಿತ ಒಂದಿಷ್ಟು ತರಬೇಕು. ಆ ಇಷ್ಟು ತರಬೇಕು ಅಂತ ತರ್ತೀರಿ, ಅದನ್ನು ಹೇಗೆ ಜೋಪಾನ ಮಾಡ್ಕೊಳ್ತೀರಿ? ಅದನ್ನು ನೋಡಲಿಕ್ಕೆ 4-6 ಜನ, ಅದನ್ನು ಕಾವಲು ಕಾಯಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಚಿಂತನೆ, ರಾತ್ರಿ ನಿದ್ದೆ ಬರೋದಿಲ್ಲ. ಆದರೆ ಆರೋಗ್ಯಕರವಾದಂತಹ ಬೆಳವಣಿಗೆ ನಿಮಗೆ ಬೇಕು. ಅಂತಹ ಬೆಳವಣಿಗೆ ಆಗಲಿ, ದಾನ ಧರ್ಮ ಬರಲಿ. ಜೊತೆಗೆ ಕೃಷ್ಣ ಕುಚೇಲರ ಆ ಕುಚೇಲರ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣದಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಕೃಷ್ಣ ಜಗತ್ತಿಗೆ ಗುರು. ಅಂತಹ ಕೃಷ್ಣನಿಗೆ ತನ್ನ ಆಸ್ಥಾನದಲ್ಲಿ ಇಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ, ಎಲ್ಲವೂ ಇತ್ತು. ಆದರೆ ತನ್ನ ಸ್ನೇಹಿತ ತಂದಂಥ ಒಂದಿಷ್ಟು ಅವಲಕ್ಕಿ ಇದೆಯಲ್ಲ, ಅವಲಕ್ಕಿ ಅಷ್ಟು ಅದ್ಭುತವಾದಂತಹ ರೀತಿ ಆ ಹಸಿವನ್ನು ನೀಗಿಸ್ತು. 1 ಹಿಡಿ, 2 ಹಿಡಿ, 3 ಹಿಡಿ. ಆ 3 ಹಿಡಿಯಷ್ಟು ಅವಲಕ್ಕಿಯಲ್ಲಿ ಒಂದಿಷ್ಟು 3 ಭಾಗ ಮೊದಲನೇ ತಿಂದಂಥದ್ರಲ್ಲಿ ಸಿರಿ ಸಂಪತ್ತು, ಎರಡನೇ ತಿಂದದ್ರಲ್ಲಿ ಎರಡನೇ ಒಂದು ಅಷ್ಟು ಅವಲಕ್ಕಿಯನ್ನು ತಾನು ತಿಂದಾಗ ಜ್ಞಾನ ಮತ್ತು ತನ್ನ ಕುಟುಂಬಕ್ಕೆ ಮತ್ತು ಬೇಕಾದಂಥ ರೀತಿ ವ್ಯವಸ್ಥೆ. ಆ 3ನೇ ಅವಲಕ್ಕಿಯನ್ನೆಲ್ಲಿ ತಿಂತಾನೋ ಅಂತ ಆಗಲೇ ಅದನ್ನು ಕೈ ಹಿಡಿದ್ರು. ಅಂದರೆ ಆ ಅವಲಕ್ಕಿ ತಿನ್ನೋದ್ರಲ್ಲೂ ಒಂದು ಅರ್ಥ ಇದೆ. ಅದಕ್ಕೆ ಯಾರೇ ಮನೆಗೆ ಹೋದರೂ ನೀವು ಅವ್ರ ಮನೆಗಳಲ್ಲಿ ಅಪ್ಪಿತಪ್ಪಿ ಏನಾದ್ರು ಒಂದಿಷ್ಟು ಅವಲಕ್ಕಿ ಪ್ರಸಾದವಾಗೋ ಆಹಾರವಾಗೋ ಕೊಟ್ಟರೆ ಅದನ್ನು ಬೇಡ ಅಂತ ಹೇಳಬಾರ್ದು. ಒಂದಿಷ್ಟು ಅವಲಕ್ಕಿಯನ್ನಾದರೂ ತಾವು ಸ್ವೀಕರಿಸಬೇಕು. ಇವತ್ತು ಅವಲಕ್ಕಿಗೆ ಅಂತಹ ಒಂದು ಮಹತ್ತಿದೆ ಕೃಷ್ಣನಿಂದ. ಅಂತಹ ಕೃಷ್ಣ ಕುಚೇಲರ ಒಂದಿಷ್ಟು ಚರಿತ್ರೆಯೂ ಸಹಿತ ಇವತ್ತೇ ನಡೆದದ್ದು. ಭೂಲೋಕದ ಸೃಷ್ಟಿ ಇವತ್ತು ಅಂತ ಹೇಳ್ತಾರೆ. ಹೀಗೆ 1-2 ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಇದೆಲ್ಲದರ ಜೊತೆಗೆ ಅದ್ಭುತವಾದಂಥ ತೀರ್ಥಕ್ಷೇತ್ರ. 6 ತಿಂಗಳು ಭಗವಂತನ ಪೂಜೆ, 6 ತಿಂಗಳು ಮನುಷ್ಯರ ಪೂಜೆ. 6 ತಿಂಗಳು ಮನುಷ್ಯರ ಪೂಜೆ ಹೇಗೆ ಕ್ರಮ, ಅದನ್ನು ನೋಡೋಣ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಗಳನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಜೊತೆಗೆ ಇವತ್ತಿನ ದಿವಸ ತಿಳಿಸ್ತದೆ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಇದೇ ಬರ್ತಕ್ಕಂಥ 4ನೇ ತಾರೀಕು ಭಾನುವಾರ ಅಕ್ಷರಾಭ್ಯಾಸದ ಕಾರ್ಯಕ್ರಮಕ್ಕೆ ಗುರುಜಿರವರು ಭೇಟಿ ನೀಡ್ತಾ ಇದ್ದಾರೆ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ ಅತ್ತಿಬೇಲೆಗೆ. ಅಲ್ಲಿ ಅಂದರೆ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮ ಏನೋ ಸರಿ, ಆದರೆ ದೊಡ್ಡ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಇವತ್ತಿನ ದಿವಸ ಎಷ್ಟೋ ಜನ ತಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕಾಗಲಿ, ತಮ್ಮ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕಾಗಲಿ, ಓದುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅಷ್ಟಾಗಿ ಆಲೋಚನೆಗಳು ಕಡಿಮೆ ಇರ್ತಕ್ಕಂಥದ್ದಾಗಲಿ, ಬುದ್ಧಿಶಕ್ತಿ ಕಡಿಮೆ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಹೆಚ್ಚಿಸ್ಕೊಳ್ಬೇಕು ಅಂತಾನೆ ದೊಡ್ಡವ್ರಿಗೂ ಕೂಡ ಉಪಯೋಗವಾಗೋ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಓದಿಗೆ ಸಂಬಂಧಪಟ್ಟಿರ್ತಕ್ಕಂಥ, ತಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರದ ಉಪದೇಶವನ್ನು ಕೂಡ ಗುರುಜಿರವರು ನೀಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಯಸ್ಸಿನ ತಾರತಮ್ಯ ಇಲ್ಲ. ಯಾರಿಗೆಲ್ಲ ಈ ಒಂದು ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಆ ಒಂದು ಬೀಜಾಕ್ಷರಿ ಮಂತ್ರದ ಉಪದೇಶ ಬೇಕೋ ತಾವೆಲ್ಲರೂ ಕೂಡ ಖಂಡಿತ ಬನ್ನಿ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮತ್ತಿಷ್ಟು ಮಾಹಿತಿಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೇನೆ. ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ
ಕಾರ್ಯಕ್ರಮದ ಬಗ್ಗೆ ಮಾತ್ರನೇ ತಮಗೆ ಮಾಹಿತಿ ಸಿಗುತ್ತೆ ಹೊರತಾಗಿ ಆನಂದ್ ಗುರೂಜಿರವರ ಅಪಾಯಿಂಟ್ಮೆಂಟ್ ಬಗ್ಗೆ ಆಗಲಿ, ಗುರೂಜಿಯವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಹೆಂಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಈ ದೂರವಾಣಿ ಸಂಖ್ಯೆ ಶಾರದಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗುರೂಜಿರವರ ಆಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇದೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇನ್ನು ದೂರವಾಣಿ ಸಂಖ್ಯೆಯನ್ನು ನಾನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9632517242 ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9632517242 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ. ಖಂಡಿತ ಇವತ್ತು ರಾಶಿಫಲ ತಿಳ್ಕೊಳ್ಬೇಕು. ಜೊತೆಗೆ ಕೇದಾರ್ ಕ್ಷೇತ್ರದಲ್ಲಿ ಬದರಿ ಮತ್ತು ಕೇದಾರ್ ಈ ಎರಡೂ ಒಂದು ವಿಷ್ಣು ಕ್ಷೇತ್ರ, ಒಂದು ಶಿವಕ್ಷೇತ್ರ. ಶಿವಕೇಶವರನ್ನು ಆರಾಧನೆ ಮಾಡಲಿಕ್ಕೆ ಹಿಮದ ತಪ್ಪಲಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಿದೆ. ಬದರಿ ಕೇದಾರ್ ಎಂಬತಕ್ಕಂಥದ್ದು ಪುರಾಣ ಪ್ರಸಿದ್ಧಿ ಇರ್ತಕ್ಕಂಥದ್ದು. ಕೇದಾರ್ ಕ್ಷೇತ್ರ ಅಂತೂ ಹಿಮದ ತಪ್ಪಲಲ್ಲಿರ್ತಕ್ಕಂಥದ್ದು, ಹಿಮಾಲಯದಲ್ಲಿರ್ತಕ್ಕಂಥದ್ದು. ಅಂಥ ಹಿಮಾಲಯದ ವಿಶೇಷವಾಗಿರ್ತಕ್ಕಂಥ ಎತ್ತಿಂದ ಎತ್ತು ನೋಡಿದ್ರೂ ಬರೀ ಹಿಮದ ಒಂದು ಪರ್ವತಗಳಿರ್ತಕ್ಕಂಥದ್ದು. ಅಂತಹ ಪರ್ವತದ ಸಾನ್ನಿಧ್ಯದಲ್ಲಿ ಒಂದು ಕಡೆ ವಿಶೇಷವಾಗಿ ಕೇದಾರನಾಥ. ಆ ಕೇದಾರನಾಥನ ಪ್ರಥಮ ದ್ವಾರ ಇವತ್ತು ದ್ವಾರ ತೆಗೆದು ಇವತ್ತಿನಿಂದ ಪ್ರತಿಯೊಬ್ಬರಿಗೂ ಸಿದ್ಧ ಪೂಜೆಗೆ ಅಣಿ ಮಾಡಿಕೊಡ್ತಾರೆ. ಸಂಪೂರ್ಣವಾಗಿ ಮಂಜಿನಿಂದ ಆವರಿಸಿರ್ತಕ್ಕಂಥದ್ದು ಕಳೆದ 6 ತಿಂಗಳು. 6 ತಿಂಗಳಾದ ನಂತರ ಮೊದಲು ಇವತ್ತು ದರ್ಶನ, ಇವತ್ತೇ ಪ್ರಾರಂಭ. ಇವತ್ತು ಪ್ರಾರಂಭವಾಗುವಂತಹ ಆ ಸುಂದರ ಗಳಿಗೆ ಅಬ್ಬಬ್ಬ ಅದರ ಆನಂದವೇ ಬೇರೆ. ಅಷ್ಟು ಅದ್ಭುತವಾದಂಥ ರೀತಿ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಇವತ್ತಿನಿಂದ ಸ್ವಾಮಿಯ ದರ್ಶನಕ್ಕಾಗಿ ಬರುವ ಭಕ್ತರು ಅಷ್ಟಿಷ್ಟಲ್ಲ, ಅಷ್ಟು ಜನ ಭಕ್ತರು ಬರ್ತಾರೆ. ಜೊತೆಗೆ ಈ ಹಿಂದೆ ಏನೆಲ್ಲ ಆಯಿತು, ಹೇಗಾಯಿತು, ಏನೆಲ್ಲ ವಿಶೇಷತೆಗಳಿದೆ ಅಷ್ಟು ನಡೆದರೂ ಸಹಿತ ಇವತ್ತಿಗೂ ದೇವಸ್ಥಾನದ ಒಂದು ಸಣ್ಣ ಕಲ್ಲಿನ ಒಂದು ದೇವಾಲಯದ ಕಲ್ಲಾಗಲಿ ಅಥವಾ ದೇವಾಲಯದ ಆವರಣಕ್ಕಾಗಲಿ ಒಂದು ಸಣ್ಣ ಅವಘಡನೂ ಇಲ್ಲ. ಅಂದರೆ ಅಲ್ಲಿ ಸಾನ್ನಿಧ್ಯ ಇದೆ. ಆ ಸಾನ್ನಿಧ್ಯ ಅಲ್ಲಿ ಇರೋದ್ರಿಂದಲೇ ಯಾವಾಗ ದೇವಸ್ಥಾನದ ಪೂಜೆ ಮುಗಿಸಿ ಮುಂದಿನ 6 ತಿಂಗಳು ಸಾಕಷ್ಟು ಮಂಜು ಮತ್ತು ಐಸ್ ಬೀಳುವಂಥ ಕಾಲ, ಇಲ್ಲಿ ಚಳಿ ಜಾಸ್ತಿ ಆವರಿಸುವಂಥ ಕಾಲ, ಐಸಿನಿಂದ ಕೂಡಿರುವಂಥ ಕಾಲ ಅಂತೇಳಿ ಯಾವಾಗ ಆ ದ್ವಾರವನ್ನು ಮುಚ್ಚುತ್ತಾರಲ್ಲ, ಆ ಮುಚ್ಚುವ ಕಾಲದಲ್ಲಿ ಒಂದು ದೀಪವನ್ನು ಅಂಟಿಸ್ತಾರೆ. ಗರ್ಭಾಂಗಣದಲ್ಲಿ ಗರ್ಭಗುಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಅಂಟಿಸಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ 6 ತಿಂಗಳಲ್ಲಿ ಅಕ್ಷಯ ತೃತೀಯ, ಬಸವ ಜಯಂತಿ ಈ ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ಪುನಃ ನಿನ್ನ ದರ್ಶನಕ್ಕೆ ನಾವು ಬರ್ತೀವಪ್ಪ ಅಂತ ಭಕ್ತರು ಆಚೆ ಬರ್ತಾರೆ. ಆದರೆ 6 ತಿಂಗಳ ಕಾಲ ನಿರಂತರವಾಗಿ ದೀಪ ಉರಿದು ಭಗವಂತನ ಸೇವೆ ಸಲ್ಲಿಸುವಂಥ ಭಾಗ್ಯ ಅದು ದೇವತೆಗಳದು ಅಂತ ಹೇಳ್ತಾರೆ. ನೋಡಿ, ದೇವಾನುದೇವತೆಗಳು ಸಹಿತ ಕೇದಾರ್ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ವಾಮಿಯ ಸೇವೆಯನ್ನು 6 ತಿಂಗಳು ನಡೆಸ್ತಾರೆ. ಅದಾದ ನಂತರ ಮುಹೂರ್ತ ಭಾಗ ಅಂಥೇಳಿ ಆ ಮುಹೂರ್ತ ಅಕ್ಷಯ ತೃತೀಯ ಇವತ್ತಿನ ದಿವಸ ಕೇದಾರಲ್ಲಿ ಪುನಃ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹಿತ ಭಗವಂತನ ದರ್ಶನ ಪ್ರಾರಂಭ ಆಗುತ್ತೆ. ಅಂತಹ ಅದ್ಭುತವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಕ್ಷೇತ್ರ ಕೇದಾರನಾಥನ ದರ್ಶನ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಪ್ರಾರಂಭ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ದರ್ಶನ. ಇನ್ನು ಇಲ್ಲಿಂದ ಒಂದು 4 ದಿವಸ ದಾಟಿದ್ರೆ ಅಲ್ಲಿ ಬದರಿ ಕ್ಷೇತ್ರ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಏಕಕಾಲದಲ್ಲೇ ಬದರಿ ಮತ್ತು ಇಲ್ಲಿರ್ತಕ್ಕಂಥ ಶಿವಕೇಶವರ ದರ್ಶನ ಅಂತ ಇದೆ ಶಾಸ್ತ್ರದಲ್ಲಿ. ಆದರೆ ಮುಂದಿನ 5 ದಿನಗಳ ಅನುಷ್ಠಾನ ಆದ ಮೇಲೆ ಮಹಾವಿಷ್ಣುವಿನ ದರ್ಶನ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ನಡೆಯುತ್ತೆ. ಇಂತಹ ಅದ್ಭುತವಾದಂತಹ ಇವತ್ತಿನ ಶುಭ ದಿನ. ಇವತ್ತು ತಾವೇನು ಮಾಡಬೇಕು? ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿಯ ಜನನ ದಿನ ಅಂತ ಹೇಳ್ತಾರೆ. ಅನ್ನವನ್ನು ಇಡೀ ಜಗತ್ತಿಗೆ ಅನ್ನವನ್ನು ಉಣಬಡಿಸ್ತಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ಸಹಿತ ಇವತ್ತೇ ಜಗತ್ತಿಗೆ ಬಂದದ್ದು ಅಂತ ಹೇಳ್ತಾರೆ. ಹಾಗೆ ಜಗತ್ತು ಮತ್ತು ಸೃಷ್ಟಿಯ ನಿಯಮ ಇವತ್ತೇ ಪ್ರಾರಂಭ ಅಂತ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಇರ್ತಕ್ಕಂಥ ಈ ಶುಭ ದಿನ ನೀವು ಹೇಗಿರಬೇಕು, ನಿಮ್ಮ ಮನಸ್ಸು ಹೇಗಿರಬೇಕು, ತಾವು ಹೇಗೆ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕು. ನಾವು ಏನೋ ಕಷ್ಟನೋ ಸುಖನೋ ಸಾಲ ಸೋಲ ಮಾಡಿ ಏನೋ ತಂದು ಮಾಡೋದಕ್ಕಿಂತ ನಿಮ್ಮ ಕೈಲಾದಷ್ಟು, ನಿಮ್ಮ ವಾಸ್ತುಗೃಹದಲ್ಲಿರುವಷ್ಟು, ನಿಮ್ಮ ಸರಹದ್ದಲ್ಲಿರುವಷ್ಟು ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಅಂತಹ ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಮುಹೂರ್ತ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ವಿಶೇಷವಾಗಿ ಗೌರಿಯನ್ನು, ತಾಯಿ ಮಹಾಲಕ್ಷ್ಮಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ದೇವತಾ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು
ಕೇದಾರ ಕ್ಷೇತ್ರದ ದರ್ಶನವನ್ನು ಮಾಡಿಸಿದ್ದಾರೆ. ಇದು ಇವತ್ತು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಒಂದು ಕಡೆ ಅಕ್ಷಯ ತೃತೀಯ, ಮತ್ತೊಂದು ಕಡೆ ಪರಶುರಾಮ ಜಯಂತಿ, ಮತ್ತೊಂದು ಕಡೆ ಬಸವ ಜಯಂತಿ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಈ ಸಮಯದಲ್ಲಿ ಇಂತಹ ಪರ್ವಕಾಲದಲ್ಲಿ ಕೇದಾರ ಕ್ಷೇತ್ರದ ನೋಡಿ ದೇಗುಲದ ಗೋಪುರವನ್ನು ದರ್ಶನವನ್ನು ಮಾಡಿದ್ರೆ ಸಾಕಂತೆ, ಎಷ್ಟೋ ಪುಣ್ಯನಂತೆ. ಒಳಗಡೆ ಭಗವಂತನ ದರ್ಶನ ಮಾಡಿದಷ್ಟೇ ಒಂದು ತೃಪ್ತಿ ಅಂತೆ, ಅಷ್ಟು ಫಲಾಫಲಗಳಂತೆ. ಅದೇ ರೀತಿ ಕೇದಾರ ಕ್ಷೇತ್ರದ ದರ್ಶನವನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ಅಂದರೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂತಹ ದಿನದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಕರ್ಮಫಲಗಳು ದೂರ ಆಗಿ ಆದಷ್ಟು ಒಂದಷ್ಟು ಭಗವಂತನ ಕೃಪೆಯಿಂದ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಲಾಭ ಅಂದರೆ ಹಣಕಾಸಿನ ಲಾಭ ಅಲ್ಲ, ಆ ನೆಮ್ಮದಿಯ ಲಾಭ ಬೇಕು. ಮನುಷ್ಯರಿಗೆ ಆರೋಗ್ಯಕರವಾದಂಥ ಗುಣ ಬೇಕು. ಹಾಗೆ ಆರೋಗ್ಯ ಚೆನ್ನಾಗಿರಬೇಕು. ನಾವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಸ್ಥಿತಿಗತಿಗಳ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಆದಷ್ಟು ಶಾಂತಿ ಸಮಾಧಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾದ್ರೂ ಇವತ್ತು ಮಾಡಿದ್ರೆ ನಿಮಗೆ ಸಾಕಷ್ಟು ಶ್ರೇಯಸ್ಸಿರುತ್ತೆ, ಯಶಸ್ಸಿರುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಚೆನ್ನಾಗಿರೋದ್ರಿಂದ ಮೇಷರಾಶಿಯವರ ಗ್ರಹಸ್ಥಿತಿಗಳು ಸರಿಯಿಲ್ಲ, ಗ್ರಹ ನಕ್ಷತ್ರ ಚೆನ್ನಾಗಿಲ್ಲ. ಈಗಾಗಲೇ ಸಾಕಷ್ಟು ನೋವಲ್ಲಿದ್ದೀರಿ, ಈಗ ನೋವು ಅನುಭವಿಸ್ತಾ ಇದ್ದೀರಿ, ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಾಣ್ತಿದ್ದೀರಿ. ನಿಮ್ಮದಲ್ಲದ ತಪ್ಪಿಗೆ ತಲೆಬಗ್ಸಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಇವತ್ತಿನ ದಿನ ಚೆನ್ನಾಗಿರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಿನ್ನ ಬೆಳ್ಳಿ ಬಂಗಾರ ತಂದ್ಕೊಳ್ಬೇಕು ಅಂತದಲ್ಲ. ನಿಮಗೆ ಶಕ್ತಿ ಇದ್ದದರಲ್ಲಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ, ಒಂದಷ್ಟು ಮಂತ್ರತಂತ್ರಗಳನ್ನು ಜಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು, ಜನ್ಮದಾತರಾದಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಇವತ್ತು ನೀವು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವ ಕಾಯಕವನ್ನು ಮಾಡಲಿಕ್ಕೆ ಅಂತ ಮುಂದೆ ಆಗ್ತಿರೋ, ಯಾವ ವೃತ್ತಿ ಧರ್ಮದ ಬಗ್ಗೆ ನಿಮ್ಮ ಆಲೋಚನೆ ಇರುತ್ತೋ ಅದರ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸಗಳಲ್ಲಾದರೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಮನಸ್ಸಲ್ಲಿ ಒಂದು ತರಹ ದ್ವಂದ್ವ ನಿಲುವು ಬರ್ತಾ ಇದೆ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಮಯಕ್ಕೆ ಹೊರಡಬೇಕು, ಭಗವಂತ ಯಥೇಚ್ಛವಾದಂಥ ರೀತಿ ಎಲ್ಲವನ್ನೂ ನಮಗೆ ದಯಪಾಲಿಸಿದ್ರು. ಅದನ್ನು ಸರಿತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿದಿರಾ, ಅಥವಾ ನಾವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಆಗ್ಬೋದು. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತು ನೀವೇನು ಮಾಡಬೇಕಾಗಿದೆ, ಯಾವುದನ್ನು ಮಾಡಲಿಕ್ಕೆ ಅಂತ ನೀವು ಮುಂದೆ ಆಗ್ತಿದ್ದೀರಿ, ಅದರ ಬಗ್ಗೆಯೂ ಸರಿಯಾದ ಕ್ರಮವನ್ನು ಅನುಸರಿಸಿ. ಹಾಗೆ ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸರಿಸುಮಾರು 4 ರಿಂದ 6:20 ತನಕ ಭಾಳ ವಿಶೇಷವಾದಂಥ ಕಾಲ. ಈ ಮುಹೂರ್ತದಲ್ಲಿ 4 ರಿಂದ 6 ಗಂಟೆ 20 ನಿಮಿಷದ ಮಧ್ಯದಲ್ಲಿ ತಾವು ನಿಮ್ಮ ಕೈಯಿಂದ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಮಾಡಿದ್ರೆ ಇನ್ನಷ್ಟು ಲಾಭವನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಬಹುದು. ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಅಂದುಕೊಂಡಷ್ಟು ಸಾಧನೆ ಮಾಡಬೇಕಾದ್ರೂ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಗಣೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಬೇಕು, ಶಿವಾರಾಧನೆ ಬೇಕು. ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ನೀವು ಸಾಕಿರುವ ನಾಯಿಗಳಾದರೂ ಸರಿ, ಒಟ್ಟಾರೆ ನಾಯಿಗಳಿಗೆ ಅಂದರೆ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ಕರ್ಮಫಲ ದೂರ ಆಗಿ ಒಂದಿಷ್ಟು ನೆಮ್ಮದಿಯುತವಾದಂಥ ಕಾಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ರೀ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ತಾವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಾ? ಓನಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ರೀ. ಆಯ್ತು, ಪರವಾಗಿಲ್ಲ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ರೀ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಹ್ಞೂ ರೀ, ಚೆನ್ನಾಗಿದ್ದೀವಿ. ಹೇಳಮ್ಮ. ಅದ ಗುರುಜಿ, ಮೊನ್ನೆ ಕರೆ ಸಿಕ್ತಿತ್ತು ನಮ್ಗೆ. ಹ್ಞೂ ನಮ್ದು ಫ್ಯಾಮಿಲಿ ಪ್ರಾಬ್ಲಮ್ ಗುರುಜಿ. ಹ್ಞೂ ಹ್ಞೂ ಮಾಡಿದ್ವಿ ಗುರುಜಿ. ಅದ ನಮ್ಮ ಮನೆಯವ್ರು ಮಾತಾಡ್ಸಕ್ ಪ್ರಯತ್ನ ಮಾಡು ಅಂತಂದಿದ್ರಿ. ಮಾತಾಡಿದ್ರಿ ನಮ್ಮ ಮನೆಯವರು. ಬರೀ ಹಿಂದಾಗಿರೋದ ಹೇಳ್ತಾರಿ ಗುರುಜಿ. ಹಲೋ. ಹಿಂದೆ ಏನಾದ್ರು ಇರಲಿ, ಮುಂದಕ್ಕೆ ನಾವು ಚೆನ್ನಾಗಿರೋಣ ಅನ್ನೋ ಥರ ಭಾವನೆಯಲ್ಲಿ ಹೋಗ್ಬೇಕಲ್ವಮ್ಮ? ಹ್ಞೂ ರೀ, ಅದನ್ನ ನಮ್ಮ ಮನೆಯವ್ರು ಬರೀ ಅದನ್ನ ಹೇಳ್ತಾರ್ರಿ ಗುರುಜಿ. ಇರಲಿ, ಅವ್ರು 100 ಹೇಳಲಿ. ಒಂದು ಕೆಲಸ ಮಾಡಿ, ಇವತ್ತು ಭಾಳ ಒಳ್ಳೆ ದಿನ ಇದೆ. ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ಆ ವೃಕ್ಷದ ಹತ್ರ 2 ದೀಪ ಹಚ್ಚಿ ನಮಸ್ಕಾರ ಮಾಡಿ. ಆ ವೃಕ್ಷದ ಮುಂದೆ ಅರಿಶಿಣದಿಂದ ಒಂದು 5 ರೇಖೆ ಇರ್ತಕ್ಕಂಥ, ಅಂದರೆ 5 ರೇಖೆಗಳು ಉಪಯೋಗಿಸ್ಕೊಂಡು ಒಂದು ಚಕ್ರವನ್ನು ಬರೀರಿ. 5 ರೇಖೆಯ ಒಂದು ನಕ್ಷತ್ರವನ್ನು ಬರೆದು, ನಕ್ಷತ್ರದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು, ಅದರ ಮೇಲೆ ಒಂದು ಸ್ವಲ್ಪ ಕಡಲೆಕಾಳು, ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಅಲ್ಲಿ ಒಮ್ಮೆ ಪ್ರಾರ್ಥನೆ ಮಾಡಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆ ಪರಿಸರದಲ್ಲಿ, ನಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ನಿಮ್ಮ ಅನುಗ್ರಹ ಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಇವತ್ತು ನೀವು ಮಾಡುವಂಥ ಪ್ರಾರ್ಥನೆ ಶೀಘ್ರವಾಗಿ ಅವ್ರ ಮನಸ್ಸು ಒಲಿಯುತ್ತೆ. ಜೊತೆಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ನಿಮ್ಮ ದಾಂಪತ್ಯ ನೆಮ್ಮದಿ ಆಗುತ್ತೆ. ಹಿಂದಾಗಿರ್ತಕ್ಕಂಥದ್ದನ್ನು ಮರೆತು ಮುಂದೆ ಚೆನ್ನಾಗಿರಬೇಕಾದಂಥ ದಿನಗಳು ನಮಗಿರಲಿ ಅಂತ. ಯಾಕೆಂದರೆ ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ತಿಳಿಬೇಕಾದ ವಿಚಾರ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ಬೇಕು ಬೇಡ, ಹುಳಿ ಉಪ್ಪು ಖಾರ, ಆಸೆ ಆಕಾಂಕ್ಷೆ ಎಲ್ಲವೂ ಇದೆ. ಆದರೆ ನಾವು ಎಲ್ಲವನ್ನೂ ಸೇರಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಸ್ವಾಗತಿಸಿದ್ರೆ ಆರೋಗ್ಯಕರವಾದಂಥ ಜೀವನ ನಮ್ಮದಾಗುತ್ತೆ. ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನು ಕಳ್ಕೊಳ್ಬಾರ್ದು. ಹಾಗಾಗಿ ಇಲ್ಲಿವರೆಗೂ ಆಗಿರುವ ಕಷ್ಟಕಾಲ ಮುಗೀತು. ಮುಂದಾದರೂ ಚೆನ್ನಾಗಿರಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟು ಅವ್ರು ಏನಾದರೂ ಮಾತಾಡಲಿ, ನೀವು ಒಪ್ಪಿಗೆಯಿಂದ, ಸಮಾಧಾನದಿಂದ, ನೀವು ಒಂದೇ ಧ್ಯೇಯ ಇರಬೇಕು, ಒಂದೇ ಮನಸ್ಸಾಗಿರಬೇಕು, ನಾವು ಚೆನ್ನಾಗಿರಬೇಕು. ಅದಕ್ಕಾಗಿ ನಮ್ಮ ಪ್ರಯತ್ನ ಅನ್ನೋದು. ನೀವು ಆ ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಚೆನ್ನಾಗಿರ್ತಾವ ಗುರುಜಿ. ನೀವು ಖಂಡಿತ ಚೆನ್ನಾಗಿರ್ತೀರಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಅಲ್ಲಿ ಗುರುಜಿ, ನಾವು ಗಂಡ ಹೆಂಡತಿ ಅನನ್ಯವಾಗಿರ್ತಾವ ಗುರುಜಿ. ಚೆನ್ನಾಗತ್ತೆ, ನನ್ನ ಜೀವನ ಸರಿ ಆಕತ್ರಿ ಗುರುಜಿ. ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ, ನೀವು ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಇವತ್ತು ನಿಮ್ಮ ಪ್ರಯತ್ನ ಮಾಡಿ, ಅವ್ರು ಏನಾದರೂ ಮಾತಾಡಲಿ. ಆಯಿತು, ನೀವು ಮಾತಾಡಿದ್ದಕ್ಕೆಲ್ಲ ನಾನು ತಲೆ ಬಗ್ಗಿಸ್ತೇನೆ. ಮುಂದೆ ನಮ್ಮ ಜೀವನ ಚೆನ್ನಾಗಿರಲಿಕ್ಕೆ ನಮ್ಮ ಪ್ರಯತ್ನ ಮಾಡೋಣ, ನಾವು ಚೆನ್ನಾಗಿರೋಣ ಅನ್ನೋ ಒಂದು ಮಾತಾಡಿ ಆದಷ್ಟು ಬೇಗ ನೀವು ಸರಿ ಹೋಗಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮದ ಸಮಯದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ ಗುರುಗಳೇ. ಕರೆಯನ್ನು ತಗೊಳ್ಬೋದು. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗಂಗಾವತಿಯಿಂದ ಗುರುಜಿ. ಗಂಗಾವತಿಯಿಂದ. ಅಮ್ಮ, ತಮ್ಮ ಹೆಸರು? ಶಿಲ್ಪಾ ಗುರುಜಿ. ಶಿಲ್ಪಾ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು ಸಂತಾನ ಆಗಿತ್ತು ಗುರುಜಿ. ಆಮೇಲೆ ಮತ್ತೆ ಅದು ಗರ್ಭ ಹೋಗಿದೆ ಗುರುಜಿ. 9 ತಿಂಗಳ ಪೂರ್ತಿ ಇದಾಗಿ ಗರ್ಭ ಹೋಗಿದೆ ಗುರುಜಿ. 9 ತಿಂಗಳು ತುಂಬಿದ ಮೇಲೆ ಹೋಯ್ತಾ? ಹಾ ಗುರುಜಿ, 9 ತಿಂಗಳ ಪೂರ್ತಿ ನಾರ್ಮಲ್ ಡೆಲಿವರಿ ಆಗಿದೆ ಗುರುಜಿ. ಕಾಲ್ ಮುಂದಾಗಿ ಬಂದಿದೆ. ಪಾಪು ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿದ್ರು ಗುರುಜಿ. ಅವಾಗ್ಲಿಂದ ಮತ್ತೆ ನಿಂತಿಲ್ಲ ಗುರುಜಿ ಗರ್ಭ. ಅದಾದ್ಮೇಲೆ ಎಷ್ಟು ವರ್ಷ ಆಯ್ತಮ್ಮ? ಇವಾಗ ಆಗ್ಲೇ 5 ವರ್ಷ ಆಯ್ತು ಗುರುಜಿ. ನನ್ಗೆ ಒಳ್ಳೆ ನಿಂತಿಲ್ಲ. 5 ವರ್ಷದಿಂದ ನಿಂತ ಇಲ್ಲ? ಇಲ್ಲ ಗುರು. ಅದಕ್ಕೆ ವೈದ್ಯರು ಏನು ಹೇಳ್ತಾರೆ, ಡಾಕ್ಟರ್ ಏನು ಹೇಳ್ತಿದಾರಮ್ಮ? ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಗುರುಜಿ. 6 ತಿಂಗಳ ಇಲ್ಲಿ ನಮ್ಮ ಗಂಗಾವತಿಯಲ್ಲಿ ಡಾಕ್ಟರ್ ವೀಣಾ ಮೇಡಮ್ ಅಂತ ಹೇಳಿದ್ರು ಗುರುಜಿ. ಅವ್ರ ಕಡೆ ತೋರ್ಸ್ಕೊಂಡಿದ್ವಿ, ಟ್ರೀಟ್ಮೆಂಟ್ ತಗೊಂಡಿದ್ವಿ. ಅದು ಟ್ರೀಟ್ಮೆಂಟ್ ತಗೊಂಡಂಗಲ್ಲಿ ನನಗೆ ಮೈ ಬರಕತ್ತಿತ್ತು ಗುರುಜಿ. ಮತ್ತೆ ಬಿಟ್ಬಿಟ್ಟೆ ಗುರುಜಿ. ಇಲ್ಲ, ಒಂದು ಕೆಲಸ ಮಾಡು, ಈ ತಿಂಗಳು ಬಿಟ್ಬಿಡು. ಈ ತಿಂಗಳು ಬಿಟ್ಟು ಈ ತಿಂಗಳು ಡೇಟ್ ಆದಮೇಲೆ ಮತ್ತೊಮ್ಮೆ ನೀವು ವೈದ್ಯರ ಸಲಹೆ ತಗೋ.
ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ನಿನ್ನ ಗರ್ಭ ನಿಲ್ಲುತ್ತೆ. ಇಲ್ಲ ಗುರು, ಸಂತಾನದ್ದೇ ನಮ್ಗೆ ಬಹಳ ಪ್ರಾಬ್ಲಮ್ ಆಗಿದೆ ಗುರುಜಿ. ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಈ ಮಾಸ ಬಿಟ್ಟು ಬರುವ ತಿಂಗಳಲ್ಲಿ ನಿನ್ನ ಪ್ರಯತ್ನ ಮಾಡಿದ್ರೆ ಖಂಡಿತ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರು. ನೀ ನಂಬಿರುವ ದೈವ ನಿನ್ನ ಕೈ ಬಿಡೋದಿಲ್ಲ. ನಿನ್ನ ಮನೆಗೆ ಒಂದು ಕಂದಮ್ಮ ಬರುತ್ತೆ, ಒಂದು ಉದ್ದಾದಂಥ ಮಗು ಬರುತ್ತೆ. ಧೈರ್ಯವಾಗಿರು, ಒಳ್ಳೇದಾಗಲಿ. ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಕೂಡಲೇ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸಿರಿ. ಯಾವುದೇ ಒಂದು ವಿಚಾರವನ್ನಾದರೂ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನು ಸರಿಯಾಗಿ ತಿದ್ದುಕೋಬೇಕು. ಸಾಧ್ಯವಾದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಸ್ವಲ್ಪ ಜಾಗೃತರಾಗಿರಿ. ಆದರೂ ಮುಹೂರ್ತ ಬಲ, ಹಾಗೆ ಇವತ್ತಿನ ವಿಶೇಷ, ಹಾಗೆ ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥ ನಿಮ್ಮ ನಡೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ರಿಂದ ತಾಯಿ ಭುವನೇಶ್ವರಿಯನ್ನು, ಗ್ರಾಮದೇವತೆಯನ್ನು, ಪ್ರಭು ಶ್ರೀ ರಾಮಚಂದ್ರನನ್ನು ಪ್ರಾರ್ಥನೆ ಮಾಡೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಬುಧವಾರ ಆದ್ದರಿಂದ ವಿಶೇಷವಾಗಿ ಇವತ್ತಿನ ದಿವಸ ತುಳಸಿಯಿಂದ ನಾಮಾರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡು ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲ ಸಾಕಷ್ಟು ಇರುತ್ತೆ. ಇವತ್ತಿನ ದಿವಸ ತಾಯಿ ಶಂಕರಿಯನ್ನು, ಭಗವತಿಯನ್ನು ತಾವು ಪ್ರಾರ್ಥನೆ ಮಾಡೋದು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ತಂದುಕೊಡುವಂಥದ್ದು. ಹಾಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನನ್ನು ಚಿಂತನೆ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀರೋ, ಯಾವೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ನಿಮ್ಮ ಪ್ರಯತ್ನ ಸಾಧ್ಯವಾದಷ್ಟು ಅರ್ಥಗರ್ಭಿತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ದೂರಭಾರ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ಮೊದಲು ಮನೆ ದೇವರಿಗೆ ನಮಸ್ಕಾರ ಮಾಡಿ. ಮನೆ ದೇವರಿಗೆ ನಮಸ್ಕಾರ ಮಾಡಿ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯಿಂದ ದೃಷ್ಟಿ ತೆಗೆದು ಆಚೆಗೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಹೊರಡಬೇಕು. ಇವತ್ತು ನಿಮ್ಮ ಆಯ್ಕೆ, ನಿಮ್ಮ ಫಲ, ನೀವು ಅಂದುಕೊಂಡ ಕಾರ್ಯಸಿದ್ಧಿ ಎಲ್ಲವೂ ಸಿದ್ಧ ನಿಮ್ಮ ಮೂಗಿನರಿಕೆ ನಡಿಬೇಕಾದ್ರೆ, ನೀವು ಅಂದುಕೊಂಡಷ್ಟೇ ಕೆಲಸ ಆಗಬೇಕಾದ್ರೆ ಮೊದಲು ತಾಳ್ಮೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ತಾಳಿದವನು ಬಾಳಿಯ ಅನ್ನುವಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತಿನ ಫಲ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡೋದಾದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲವೇ ಸರಿ. ಹಾಗಾಗಿ ಇವತ್ತು ಸಿಂಹರಾಶಿಯವರು ಸಾಧ್ಯವಾದಷ್ಟು ಧರ್ಮ ಮಾರ್ಗ, ನ್ಯಾಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕೈಲಾದಷ್ಟು ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ, ಹಾಗೆ ಪುಣ್ಯದ ಕಾಯಕಕ್ಕೆ ಒಂದಿಷ್ಟು ಚಿಂತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಬಹುಶಃ ತುಂಬ ದಿವಸಗಳ ನಂತರ ಇವತ್ತೊಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ನಿಮ್ಮ ಚಿಂತನೆ ಸರಿ ಇರಬೇಕು, ಜೊತೆಗೆ ಎಲ್ಲಕ್ಕೂ ತಾಳ್ಮೆ ಇರಬೇಕು. ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳಂತ ಕಂಡರೂ ಅದರ ಕೊನೆ ಭಾಗ ಮಾತ್ರ ಅನುಕೂಲವಾಗಿರುತ್ತೆ. ಆದರೆ ಪ್ರಾರಂಭದಲ್ಲಿ ಬರತಕ್ಕಂಥ ಸಮಸ್ಯೆ, ನೋವಿಗೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದಾಗುವಂತಹ ಅದೃಷ್ಟದ ದಿನಗಳನ್ನು, ಅದೃಷ್ಟದ ಕ್ಷಣಗಳನ್ನು ಹಾಳು ಮಾಡ್ಕೊಂಡಂಗಾಗತ್ತೆ. ಹಾಗಾಗಿ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು, ಜವಾಬ್ದಾರಿ ಬೇಕು. ಹಾಗೆ ಸಾಧ್ಯವಾದರೆ ಹಸಿರು ಬಟ್ಟೆಯಲ್ಲಿ ಒಂದಷ್ಟು ಹೆಸರು ಕಾಳನ್ನು ಇಟ್ಟು ಅದನ್ನು ಮನೆಯಲ್ಲಿ ಪೂಜೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನಿರತಕ್ಕಂಥ ರಾಶಿಗಳನ್ನು ನಾಗರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕಾರವಾರದಿಂದ. ಅಮ್ಮ, ತಮ್ಮ ಹೆಸರು? ರೇಣುಕಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ರೇಣುಕಾ ಅಂತ, ಕಾರವಾರದಿಂದ. ಹೇಳಮ್ಮ. ಪ್ರಮೋಷನ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನಮ್ಮ ಮನೆಯವ್ರು ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಾಯ್ನ್ ಆಗಿ ಒಂದು 18 ವರ್ಷ ಆಯ್ತು, ಇನ್ನೂ ಒಂದು ಪ್ರಮೋಷನ್ ಆಗಿಲ್ಲ. ನೇವಿಯಲ್ಲಿದ್ದಾರಾ? ಹಾ.
ಹಾಂ ಹಾಂ 18 ವರ್ಷ ಅಂದರೆ ಇಷ್ಟೊತ್ತಿಗಾಲೇ ಪ್ರಮೋಷನ್ಸ್ ಆಗಬೇಕಾಗಿತ್ತಲ್ಲ. ಆಗ್ತದೆ ಅಂತಾರೆ, ಇನ್ನೂ ಆಗೋದೇ ಇಲ್ಲ. ಇಲ್ಲ, ಆಗುತ್ತೆ. ಅವರ ಚಿಂತನೆ ಮತ್ತು ಅವರ ಕಾರ್ಯವೈಖರಿ, ಅವರಲ್ಲಿ ಮಾಡ್ತಿರ್ತಕ್ಕಂತಹ ದೇಶ ಸೇವೆ ಖಂಡಿತ ಅನುಕೂಲ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಆದರೆ ಕೆಲವೊಮ್ಮೆ ಅಲ್ಲಿ ಸೀನಿಯಾರಿಟಿಗೋ ಅಥವಾ ಅಲ್ಲೂ ಕೆಲವು ಇರ್ತಾವಲ್ಲ ವ್ಯತ್ಯಾಸಗಳು, ಆ ಥರ ಏನೋ ಆಗಿರ್ಬೋದು ಅಚಾತುರ್ಯ. ಆದರೆ ಒಂದಂತೂ ಸತ್ಯ, ಅವರ ಸರ್ವಿಸ್ ಏನಿದೆ ಆ ಸರ್ವಿಸಿಗೆ ತಕ್ಕನಾಗಿ ಅವರು ಸಿಗಬೇಕಾಗಿರ್ತಕ್ಕಂಥ ಗೌರವ, ಅವರು ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಅತಿ ಶೀಘ್ರದಲ್ಲೇ ಸಿಗುತ್ತೆ. ಅವ್ರ ಪೂರ್ತಿ ಹೆಸರು ಅಥವಾ ನಕ್ಷತ್ರ ಹೇಳಿಮ್ಮ. ಅವ್ರ ಹೆಸರು ರಾಜು ಅಂತ, ವೃಷಭ ರಾಶಿ. ವೃಷಭ ರಾಶಿ ಅಲ್ವಾ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ವೃಷಭ ರಾಶಿ ಅಲ್ವಾ? ಹೌದು. ಸದ್ಯದಲ್ಲೇ ನೀವು ನಮಗೆ ಪುನಃ ನೀವು ಕರೆ ಮಾಡಿ ಸ್ವೀಟ್ ಕಳಿಸ್ತೀರಿ. ಈಗ ಒಳ್ಳೆ ಮಾಸ, ಒಳ್ಳೆ ಸಮಯ, ಒಳ್ಳೆ ಕಾಲ, ಮತ್ತು ಅವರ ರಾಶಿಗೂ ಸಹಿತ ಈ ಗುರು ಚೆನ್ನಾಗಿದ್ದಾರೆ. ಧೈರ್ಯವಾಗಿರಿ, ಆದಷ್ಟು ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಗುರುಜಿ, ನನಗೆ 3 ಜನ ಹುಡುಗಿಯರು ಗುರುಜಿ. ಅವ್ರ ಭವಿಷ್ಯ ಮುಂದೆ ಚೆನ್ನಾಗಿರತ್ತಾ? ಚೆನ್ನಾಗಿರುತ್ತಮ್ಮ, ಧೈರ್ಯವಾಗಿರಿ. ಮಕ್ಕಳು ಏನು ಓದ್ತಾ ಇದ್ದಾರೆ? ಒಬ್ಳು ಈ ಸಲ 10th ಗುರುಜಿ. ಒಬ್ಳು ಈ ಸಲ 8th, ಸಣ್ಣವಳು ಇವಾಗ UKG ಹೋಗ್ತಾ ಇದ್ದಾರೆ. ಹಾಂ ಹಾಂ, ಇರಲಿ, ಚಿಂತೆ ಮಾಡಬೇಡಿ. ಮಕ್ಕಳಿಗೆ ಜ್ಞಾನವನ್ನು ಕೊಡಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಆ ವಿದ್ಯಾವಂತರಾಗಲಿ ಮಕ್ಕಳು. ಯಾಕೆಂದರೆ ಅವ್ರು ಅಲ್ಲಿ ಡ್ಯೂಟಿ ಮಾಡ್ತಾ, ಇಲ್ಲಿ ನೀವು ಮಕ್ಕಳನ್ನ ಸಂರಕ್ಷಣೆ ಮಾಡ್ತಾ, ಒಟ್ಟಿನಲ್ಲಿ ನಿಮ್ಮ ಪರಿಸ್ಥಿತಿ ಅಂತೂ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಕಷ್ಟ ಏನು ಅಂತ. ಆದರೂ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಭಗವಂತ ಬರೆದಿಟ್ಟಿರ್ತಾರೆ ನಮ್ಮ ಹಣೆಯಲ್ಲಿ. ಎಲ್ಲವೂ ಅಂಗೈಯಲ್ಲಿದ್ದರೂ ಸಾಮ್ರಾಜ್ಯ ಕಾಣಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಎಲ್ಲೋ ದೂರದಲ್ಲಿದ್ದು ಏನೋ ಆಗ್ತಿದೆ ಅಂದರೆ ಅಲ್ಲೂ ನೆಮ್ಮದಿ ಇದ್ದಂಥ ಬದುಕೇ ಆಗಿರುತ್ತೆ. ಒಬ್ಬೊಬ್ಬರ ಹಣೆಯಲ್ಲೂ ಒಂದೊಂಥರ ಬರೆದಿರ್ತಾನೆ. ಆದರೆ ಪಾಲಿಗೆ ಬಂದದ್ದು ಪಂಚಾಮೃತ. ದೇವರು ನಮಗೇನು ಕೊಟ್ಟನೋ ಅದೇ ಸೌಭಾಗ್ಯ ಅಂದ್ಕೊಳ್ಬೇಕು. ಹಾಗೆ ಮಕ್ಕಳನ್ನು ಜ್ಞಾನವಂತರಾಗಲಿ, ಬುದ್ಧಿವಂತರಾಗಲಿ, ಆ ಮಕ್ಕಳಿಗೆ ಒಳ್ಳೆ ಜ್ಞಾನ ಇತ್ತು ಅಂದರೆ ಆಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಂಗಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಶಿಕಲಾ ಅಂತ, ಆನೇಕಲ್ಲಿಂದ ಸರ್. ಆನೇಕಲ್ಲಿಂದ ಶಶಿಕಲಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಿಮ್ಮ. ಕೇಳಿಸ್ತಾ ಇಲ್ಲ ಸರ್. ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ, ಆರೋಗ್ಯ ಸಮಸ್ಯೆ ಇದೆ ಸರ್. ಹೇಳಿಮ್ಮ, ಏನು ಸಮಸ್ಯೆ? ಸೊಂಟ ನೋವು ಬರ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ ಗುರುಜಿ. ಅದು ಹಾಸ್ಪಿಟ್ಲ್ ತೋರ್ಸ್ಕೊಂಡಿದೀವಿ, ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ. 1 month ರೆಸ್ಟ್ ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ರೆಸ್ಟ್ ಅಲ್ಲಿ ಇದೀವಿ ಅಂದ್ರು. ಇವಾಗೂ ಸ್ವಲ್ಪ ಪೇನ್ ಬರ್ತಾ ಇದೆ. ಡಾಕ್ಟ್ರು ಏನು ಮಾಡಕ್ ಆಗಲ್ಲಮ್ಮ, ಎಕ್ಸರ್ಸೈಸು ವಾಕಿಂಗ್ ಅಲ್ಲಿ ಸರಿ ಮಾಡ್ಬೇಕು ಆ ತರ ಹೇಳ್ತಾ ಇದ್ದಾರೆ. ಮೇಲಾಗುತ್ತಾ ಆಗಲ್ವಾ ಗುರುಜಿ? ಈಗ ನಿಮ್ಮ ವಯಸ್ಸು ಎಷ್ಟಮ್ಮ? ಹಲೋ ಹಲೋ, ಈಗ ನಿಮ್ಮ ವಯಸ್ಸು ಎಷ್ಟು ತಾಯಿ? ಎಷ್ಟು ವಯಸ್ಸಲ್ಲಿದ್ದೀರಿ ತಾವು? ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಮ ವಯಸ್ಸೆಷ್ಟು? 33 ಗುರುಜಿ. 33. ನಿಮಗೆ ಸಂತಾನ ಮಕ್ಕಳೆಷ್ಟಮ್ಮ? 1 ಮಗು ಇದೆ ಗುರುಜಿ, ಗಂಡು ಮಗು. 1 ಗಂಡು ಮಗು. ಆ ಮಗುಗೆ ಎಷ್ಟು ವಯಸ್ಸು? ಚೇತನ್ ಅಂತ. ನಿಮಗೆ ಇದು ನಾರ್ಮಲ್ ಡೆಲಿವರಿನಾ ಸಿಸೇರಿಯನ್ ಆಗಿತ್ತಾ? ನಾರ್ಮಲ್ ಗುರು. ಮತ್ತೆ ನಾರ್ಮಲ್ ಡೆಲಿವರಿ ಆದರೆ ನಿಮ್ಮ ಪ್ರಾಬ್ಲಮ್ ಇದೆಲ್ಲ ಬರಲ್ವಲ್ಲ? ಯಾವಾಗಾದ್ರೂ ಬಿದ್ದಿದ್ರಾ ಸೊಂಟಕ್ಕೆ? ಬ್ಯಾಕ್ ಅಲ್ಲಿ ಏನೋ ಜೆಲ್ ಆಚೆ ಬಂದಿದೆ ಆ ತರ ಹೇಳ್ತಾ ಇದ್ದಾರೆ ಗುರುಜಿ. ಅಲ್ಲಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಯಾವಾಗಾರು ಬಿದ್ದಿದ್ರಾ? ಬೆನ್ನಿಗೆ ಹೊಡೆತ ಬಿದ್ದಿತ್ತಾ? ಎಲ್ಲಾದರೂ ಗಾಡೀಲಿ ಹೋಗ್ಬೇಕಾರೆ? ಆ ತರ ಏನು ಇಲ್ಲ ಗುರುಜಿ, ಬಿದ್ದಿದ್ದು ಆ ತರ ಏನು ಇಲ್ಲ ಗುರುಜಿ. ಮತ್ತೆ ಹಾಗಿದ್ರೆ ಇಷ್ಟು ನೋವು ನಿನಗೆ ಬರೋಕ್ಕೆ ಚಾನ್ಸ್ ಇಲ್ವಲ್ಲ? ಒಂದು ಕಡೆ ಸರಿಯಾದಂಥ ವೈದ್ಯರನ್ನ ಕನ್ಸಲ್ಟ್ ಮಾಡಮ್ಮ. ಯಾಕೆಂದರೆ ನೀನು ಇವಾಗಲೇ ಸರಿಪಡಿಸ್ಕೋಬೇಕು. ಇನ್ನೂ 33-35 ಅಂದರೆ ಏನು ದೊಡ್ಡ ವಯಸ್ಸಲ್ಲ. ಏನೋ ತುಂಬ ವಯಸ್ಸಾದವ್ರಿಗೆ ಆ ಥರ ಬರುತ್ತೆ ಆಗುತ್ತೆ ಅಂದರೆ ಅದ್ರ ಬೆನ್ಮೂಳೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ. ಬಟ್ ನಿನಗೆ ಈಗಲೇ ಈ ಸಮಸ್ಯೆ ಅಂದರೆ ಆ ಸಮಸ್ಯೆಗೆ ಈಗಲೇ ಪರಿಹಾರ ತೊಗೋಬೇಕು ನೀನು. ಹಾಗೆ ಸ್ವಲ್ಪ ಯೋಗ, ಧ್ಯಾನ, ಒಂಚೂರು ವಾಕಿಂಗು ಅದನ್ನು ಮಾಡೋದು ತಪ್ಪಲ್ಲ. ಆದರೆ ನಿನ್ನ ವಯಸ್ಸಿಗಲ್ಲ ಇದು. ಸ್ವಲ್ಪ ಯೋಚನೆ ಮಾಡು, ಸರಿಯಾದಂಥ ವೈದ್ಯರ ಕನ್ಸಲ್ಟ್ ಮಾಡು, ಅದಕ್ಕೆ ಬೇಕಾದ ಪರಿಹಾರ ತೊಗೊಮ್ಮ. ಒಳ್ಳೆಯದಾಗಲಿ ಮಗು. ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುವಿ, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿ ತಪ್ಪುಗಳನ್ನು ಆಲೋಚನೆ ಮಾಡಬೇಕು. ಯಾವುದು ಬೇಕು ಯಾವುದು ಬೇಡ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಖಂಡಿತ ಒಳಿತಿದೆ. ಆದರೂ ಒಂದು ಅದ್ಭುತವಾದಂಥ ಕಾಲ.
ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿ ನಿಮ್ಮಲ್ಲಿರೋದ್ರಿಂದ ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಚಿಂತನೆ ಇರೋದ್ರಿಂದ ಇವತ್ತು ನೀವು ಸರಿಯಾದನ್ನು ಆಲೋಚನೆ ಮಾಡಿದ್ರೆ ಸರಿಯಾದ ಕ್ರಮದಲ್ಲಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾಯಿ ಶಂಕರಿಯನ್ನಾಗಲಿ, ದುರ್ಗೆಯನ್ನಾಗಲಿ, ಅಥವಾ ದೇವರನ್ನಾಗಲಿ, ಅಥವಾ ಮಹಾವಿಷ್ಣು ಸಾನ್ನಿಧ್ಯವನ್ನಾಗಲಿ ತಾವು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಮತ್ತಷ್ಟು ಅನುಕೂಲವಿದೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1:22 4:15 ಮಧ್ಯದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಸ್ಥಿತಿಗತಿಗಳನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು, ಹೊಸದಾಗಿ ಒಂದು ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಭೂಮಿಗೆ ಮತ್ತಷ್ಟು ಅಲಂಕರಿತವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು, ಕಾಗದ ಪತ್ರಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ. ಹಾಗಾಗಿ ಇವತ್ತಿನ ಅದೃಷ್ಟವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ನಡವಳಿಕೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಲಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡುವಂತಹ ನಿಟ್ಟಿನಲ್ಲಿರ್ತೀರಿ. ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಸಾಧ್ಯವಾದಷ್ಟು ಭೂಮಿ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಹೊಸದಾದಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿಯನ್ನು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ತೀನಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಲಾಭವೂ ಇದೆ, ಅದರ ಹಿಂದೆ ಸ್ವಲ್ಪ ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಮ್ಮ ಪಯಣ ಆದ್ದರಿಂದ ಸ್ವಲ್ಪ ಜಾಗೃತೆ ಬೇಕು. ಹಾಗೆ ಇವತ್ತಿನ ದಿವಸ ನೀವು ಯಾವ ಚಿಂತನೆಯನ್ನು ಮಾಡ್ತಿದ್ದೀರೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೀರೋ ಅದರ ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಸರಿತಿದ್ದುಕೊಳ್ಬೇಕು, ಒಳ್ಳೆ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಸಾಧ್ಯವಾದರೆ ವೃಶ್ಚಿಕ ರಾಶಿಯವರು ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ಅಥವಾ ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕರ್ಮ ಕ್ಲೇಶಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಶಿವಮಂದಿರಕ್ಕೆ ಬಂದು ಒಂದಿಷ್ಟು ಲವಣ ಅಂದರೆ ಉಪ್ಪು ಮತ್ತು ಬೆಲ್ಲವನ್ನು ಶಿವನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೂ ಅನಾರೋಗ್ಯದ ಕ್ಷಣಗಳನ್ನು ಆರೋಗ್ಯಕರವಾಗಿ ನಾವು ಚಿಂತನೆ ಮಾಡಬಹುದು. ಇವತ್ತು ನಿಮ್ಮ ಆಲೋಚನೆ, ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದಾದರೆ ಮೊದಲು ತಾವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಆಲೋಚನೆ ಮಾಡಬೇಕು. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಬೇಕು ಬೇಡಗಳ ಮಧ್ಯೆ ನಿಮ್ಮ ಆಲೋಚನೆ ಇರಬೇಕು. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅದರಂತೆ ನಡ್ಕೊಳ್ಳಬಾರ್ದು. ಹಾಗೆ ಏನಾದರೂ ನಡೀತಾ ಇದೆ ಅಂದರೆ ಅದಕ್ಕೆ ನೀವು ಮೂಗು ತೋರಿಸಿ ಹೋಗಲೂಬಾರ್ದು. ನಿಮಗೆ ಸರಿ ಅನ್ಸೋದನ್ನು ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವ್ರು, ನಿಮ್ಮ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅವರ ಮಾರ್ಗಸೂಚಿಯನ್ನು ತೆಗೆದುಕೊಂಡು ಒಂದು ಹೆಜ್ಜೆ ಮುಂದೆ ಹಾಕೋದು ಭಾಳ ಉತ್ತಮ. ಪ್ರಸ್ತುತ ಕಾಲಮಾನ ಗ್ರಹಗತಿಗಳ ಕಾಲ ಅಷ್ಟು ಸರಿಯಿಲ್ಲ. ಹಾಗಾಗಿ ಗ್ರಹಗತಿಗಳ ಕಾಲ ಸರಿಯಿಲ್ಲದ್ರಿಂದ ನಿಮ್ಮ ಆರೋಗ್ಯ ವ್ಯವಹಾರದಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು, ಮನಸ್ಸು ನೆಮ್ಮದಿಲ್ದಿರಾಗ್ಬೋದು, ಅಧಿಕವಾದಂಥ ಚಂಚಲತೆ ಇರ್ಬೋದು, ನಿಮಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವರೇ ನಿಂದಕರಾಗಿ ಕೂತ್ಕೊಳ್ಬೋದು. ಅದಕ್ಕಾಗಿ ನೀವು ಯೋಚನೆ ಮಾಡಿ ಎಚ್ಚರಿಕೆಯ ನಡೆದರೆ ಅಧಿಕವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಗುರುಜಿ, ನಾನು ಪ್ರದೀಪ್ ಅಂತ ಮೈಸೂರಿಂದ. ಬಹಳ ಸಂತೋಷ, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ, ನಾನು ಮೈಸೂರಿಂದ ಪ್ರದೀಪ್ ಅಂತ. ಹೇಳಿಪ್ಪ. ನಾವು ಹುಡುಗಿ ಹುಡುಕ್ತಾ ಇದ್ದೀವಿ, ತುಂಬಾ ಯಾವ್ದು ಸಿಗ್ತಾ ಇಲ್ಲ. 37 ವರ್ಷ ಈಗ ನಮಗೆ. ಏನ್ ಮಾಡ್ತಿದ್ರಿ? ಪ್ರಯತ್ನ ಮಾಡಿದ್ರು ಯಾವ್ದು ಸೆಟ್ ಆಗ್ತಿಲ್ಲ ಗುರುಜಿ. ಯಾವ ಕೆಲಸ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ನಾವಿಲ್ಲೇ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀವಿ ಮೈಸೂರಲ್ಲಿ, ಪ್ರೈವೇಟ್ ಕಂಪ್ನಿಲಿ. ಓಕೆ. ನಿಮ್ಮ ಮನೆದೇವ್ರ ಹೆಸರು ಹೇಳಿ. ಸೆಟ್ ಆಗ್ತಿಲ್ಲ ಗುರುಜಿ. ನಿಮ್ಮ ಮನೆದೇವ್ರ ಹೆಸರು ಹೇಳಿ. ಮನೆದೇವರ ಹೆಸರು ಸುಬ್ರಹ್ಮಣ್ಯ ಸ್ವಾಮಿ, ಪಳನಿ ಸುಬ್ರಹ್ಮಣ್ಯ ಸ್ವಾಮಿ. ಒಂದು ಕೆಲಸ ಮಾಡಿ, ನಿಮ್ಮ ಮನೆದೇವರೇ ಕರೆಕ್ಟ್. ಮನೆದೇವರನ್ನ ಪ್ರಾರ್ಥನೆ ಮಾಡಿ 4 ಮಂಗಳವಾರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಕೆಂಪು ವಸ್ತ್ರದಲ್ಲಿ ಒಂದು 4 ಇಡಿಯಷ್ಟು ತೊಗರಿಬೇಳೆ ಹಾಕಿ, 1 ಅಚ್ಚು ಬೆಲ್ಲ ಇಡಿ, ಅದ್ರ ಮೇಲೆ ಒಂದು ನಾಣ್ಯ ಇಟ್ಟು 2 ದೀಪ ಅಂಟಿಸಿಟ್ಟು ಪ್ರಾರ್ಥನೆ ಮಾಡಿ. ಮಂಗಳವಾರ ದಿವಸ ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ, ಬೆಳಿಗ್ಗೆ ಟಿಫನ್ನು, ಸಂಜೆ ಊಟ ಬೇಡ, ಸಂಜೆ ಒಂಚೂರು ಫಲಹಾರ ತಗೊಳ್ಳಿ. ಬುಧವಾರ ಬೆಳಿಗ್ಗೆ ಯಥಾ ಪ್ರಕಾರ ಸ್ನಾನ ಪೂಜೆ ಆದ ನಂತರ ಆ ಗಂಟನ್ನು ತಗೊಂಡು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಈ ಥರ 4 ಮಂಗಳವಾರ ನೀವು ಮಾಡಿ.
4 ಮಂಗಳವಾರ ನೀವು ಮಾಡೋದ್ರೊಳಗೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ಬರುವಂತಹ ವಧು ಹೆಣ್ಣಿನ ಜಾತಕ ನಿಮಗೆ ಸೆಟ್ ಆಗುತ್ತೆ. ನಿಮ್ಮ ಸ್ವರ್ತರಂಗ ಪ್ರಕಾರ ಇಲ್ಲಿವರೆಗೂ ನೀವೇನು ಕಾದು ಹುಡುಕಾಡಿದ್ದೀರಿ, ಇನ್ನು ಮುಂಬರ್ತಕ್ಕಂಥ ದಿನಗಳು ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಣ್ಣ, ಊರು ಹೆಸರು ಬೇಡ. ಆಯ್ತು, ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಾ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಸರು ಸಿಂಧು ಅಂತ, ಹ್ಞೂ ಕುಂಭರಾಶಿ ಗುರುಜಿ. ಹ್ಞೂ ಹ್ಞೂ ಗುರುಜಿ, ನಾವು 3 ಜನ ಹೆಣ್ಮಕ್ಳು, ಅಪ್ಪ ಅಮ್ಮಂಗೆ. ಹ್ಞೂ ಒಂದ್ ಗಂಡ್ ಪಾಪ ಹೋಯ್ತು, ಅದು ತೀರೋಯ್ತು. ಹ್ಞೂ ಹ್ಞೂ ಆಮೇಲೆ ದೊಡ್ಡಪ್ಪ ಇಲ್ಲ, 3 ಜನ ಅಣ್ಣಂದ್ರು ನಾವು ಅಪ್ಪನೇ ನೋಡ್ಕೋಬೇಕು. ಹಾಂ ಹಾಂ ಗುರುಜಿ, ನನ್ನ ಸೆಕೆಂಡ್ PU ಮುಗೀತು. ಆಮೇಲೆ 1 ವರ್ಷ ನಾನು ಹೋಗಕ್ಕೆ ಆಗ್ಲಿಲ್ಲ ಕಾಲೇಜ್ಗೆ, ಹಾಂ ಹಾಂ ಹೆಲ್ತ್ ಪ್ರಾಬ್ಲಮ್ ಇಂದ. ಅದಕ್ಕೆ ಆಮೇಲೆ ಮದ್ವೆದೆಲ್ಲ ಮಾತಾಡಿದ್ರು ಮನೇಲಿ. ಹ್ಞೂ ನನ್ಗೆ ಮದ್ವೆ ಆಗಕ್ ಇಷ್ಟ ಇಲ್ಲ ಗುರುಜಿ, ಓದ್ಬೇಕು ಅಂತ ತುಂಬಾ ಆಸೆ ಇದೆ. ಆಮೇಲೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಹ್ಞೂ ಹ್ಞೂ ಅಂದ್ರೆ ಬೇರೆಯವ್ರಿಗೆಲ್ಲ ಕೇಳ್ತಾರಲ್ಲ ಗುರುಜಿ, ಹಂಗೆ ಹಿಂಗೆ ಅಂತ. ಅದಕ್ಕೆ ಅವ್ರಿಗೆ ಭಯ ಗೊತ್ತಾಗುತ್ತೆ, ಆದ್ರೆ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಗುರುಜಿ, ಓದ್ಬೇಕು ಅಂತ ತುಂಬಾ ಆಸೆ ಇದೆ. ಅಮ್ಮ, ನಿನ್ನ ಇಷ್ಟ ಇದೆ ನಿಜ, ಆದರೆ ಮನೇಲಿರ್ತಕ್ಕಂಥವ್ರು ಅವರ ಜವಾಬ್ದಾರಿನೂ ನೋಡ್ಬೇಕಲ್ವಮ್ಮ. ನೀನೊಬ್ಬ ಹೆಣ್ಮಗಳಾದ್ರಿಂದ. ಆಗಿ 1 ವರ್ಷ ಆಯ್ತು ಅಷ್ಟೇ ಗುರುಜಿ, 19 ವರ್ಷ. ಇವಾಗ್ಲೇ ಯಾಕೆ ಅಂತ ಗುರುಜಿ? ಅಲ್ಲ, ನಿನ್ನ ಮಾತು ಒಪ್ಕೊಳ್ಳೋಣ. ಈಗ ನಿನಗೆ 19 ವರ್ಷನಾ? ಹಾ ಗುರುಜಿ. ಆಯಿತು, ಅಪ್ಪನಿಗೆ ಹೇಳು, ಮನೇಲಿರ್ತಕ್ಕಂಥ ಹಿರಿಯರಿಗೆ ಹೇಳು, ಇನ್ನೊಂದು ವರ್ಷ ನಮ್ಗೆ ಅವಕಾಶ ಕೊಡಿ, ನಾನು ಇನ್ನೂ ಸ್ವಲ್ಪ ಓದೋದಿದೆ, ಸ್ವಲ್ಪ ವಿದ್ಯಾಭ್ಯಾಸ ಆಗಲಿ, ನಾನು ಯಾವುದೇ ಕಾರಣಕ್ಕೂ ಬೇರೆ ಅನ್ಯದಾರಿ ತುಳಿಯೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಪೋಷಕರಿಗೂ ಇವಾಗ ಇದೊಂದು ದೊಡ್ಡ ಸಮಸ್ಯೆ ಆಗೋಗ್ತಾ ಇದೆ ಅಲ್ಲಮ್ಮ. ಹಾ ಗುರುಜಿ. ಆ ಬಾಧೆಯಿಂದ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಯೋಚನೆ ತಪ್ಪಲ್ಲ. ಹಾಗಂತ ನೀನು ನಿನ್ನಲ್ಲಿರ್ತಕ್ಕಂಥ ನಿಷ್ಠೆ, ನಿನ್ನಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣನ ಅವ್ರ ಮುಂದೆ ಹೇಳಬೇಕು. ನೀನು ತಂದೆ ತಾಯಿ ಮುಂದೆ ಮಾತಾಡು, ನಾನು ಓದಬೇಕಾಗಿದೆ, ನಾನು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ದಾರಿ ಮಾಡಿಕೊಡಿ ಅಂತ ಅವ್ರನ್ನೇ ಕೇಳು. ಹಾ ಗುರುಜಿ. ಈಗ ಸೆಕೆಂಡ್ PU ಆದಮೇಲೆ ನೀನು ನಿಂತೋಗಿದೆ ಅಲ್ವಾ, ವಿದ್ಯಾಭ್ಯಾಸ ಮುಂದುವರಿಸಿಲ್ಲಲ್ವಾ? ಇಲ್ಲ ಗುರುಜಿ. ಮತ್ತು ಸೆಕೆಂಡ್ PU ಆದಮೇಲೆ ನೀನು ಮುಂದುವರಿಸ್ದಿರ ಈಗ 19 ವರ್ಷ ಅಂತಿದ್ಯಾ, ಇನ್ನು ಪುನಃ ಇವಾಗ ಓದಬೇಕು ಅಂತಿದ್ಯಾ? ಹೋದ್ ವರ್ಷ ನನ್ನ ಸೆಕೆಂಡ್ PU ಮುಗಿದಿದ್ದು ಗುರುಜಿ, ಈ ವರ್ಷ ಹೋಗಕ್ ಆಗ್ಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಎಲ್ಲ ದೊಡ್ಡಮ್ಮವರೆಲ್ಲ ಮಾತಾಡಿ ಇದ್ ಮಾಡಿದ್ದಾರೆ. ಇವಾಗ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಗುರುಜಿ. ಅಂದ್ರೆ ನೀವು ಒಂದ್ ಮತ್ತೆ ಹೇಳಿ ಗುರುಜಿ, ಬೇಡ ಅಂತ. ಹಾಗಲ್ಲಮ್ಮ, ನೋಡು, ಇಂಥ ವಿಚಾರದಲ್ಲಿ ನನ್ನ ಮಾತನ್ನು ನಾನು ಹೇಳಬೇಕಾದ್ರೆ ನಾನು ಎಲ್ಲ ಥರ ಯೋಚನೆ ಮಾಡಬೇಕಲ್ವಮ್ಮ. ತಂದೆ ತಾಯಿಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ತಾಯಿ. ಒಬ್ಬ ಹೆಣ್ಮಗಳನ್ನು ಮನೆಯಲ್ಲಿ ತುಂಬ ದಿವಸಗಳ ತುಂಬ ವರ್ಷ ಅಂದರೂ ಭಾಳ ಕಷ್ಟ ಆಗುತ್ತಮ್ಮ. ಸೆರಗಲ್ಲಿ ನಾವು ಕೆಂಡ ಕಟ್ಕೊಂಡಂಗೆ. ನಾನು ನಿನಗೆ ಹೇಳ್ಬೋದು, ನಿನ್ನ ಮನಸ್ಸಿನ ಸ್ಥಿತಿ ನಾಳೆ ಯೋಚನೆ ಮಾಡು. ಈಗ ಮನೇಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಅವ್ರ ಜವಾಬ್ದಾರಿನ ನಾನು ಬೇಡ ಅಂತ ಹೇಗೆ ತಾಯಿ ಹೇಳಿ? ಆದರೆ ನಿನ್ನ ಧೈರ್ಯ ಕೊಡಬೇಕು, ನೀನು ಧೈರ್ಯ ಕೊಡಬೇಕು. ನೀನು ಪ್ರತಿನಿತ್ಯ ಅವ್ರು ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನೀನು ದ್ರೋಹ ಬಗೆಯಬಾರ್ದು. ನೀನು ನಂಬಿಕೆಗೆ ಬದ್ಧಳಾಗಿದ್ದು ನೀನು ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ತಂದೆ ತಾಯಿನೇ ಒಪ್ತಾರೆ, ನೀನು ಮಾತಾಡು, ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ಮಗು. ಮುಂದಿನ ಭಾಗದಲ್ಲಿ ಗುರುಜಿನವರು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಸಮಂಜಸ್ಕರದಲ್ಲದ್ರಿಂದ ಯಾವ ಕಾಲಕ್ಕೆ ಏನು ಬೇಕಾದರೂ ನಡೀಬೋದು, ಏನು ಬೇಕಾದರೂ ಸಾಧನೆ ಆಗ್ಬೋದು, ಬೇಕು ಬೇಡಗಳನ್ನು ಏನು ಬೇಕಾದರೂ ಚಿಂತನೆ ಮಾಡ್ಬೋದು. ಆದರೆ ಸರಿಯಾದಂತಹ ಮಾರ್ಗದಲ್ಲಿ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಎದುರಾಗದಿರತಕ್ಕಂಥದಕ್ಕೆ ಕಾರಣ ಇಲ್ಲಿ ರಾಹು ನೀಚನಾದ್ದರಿಂದ. ಅದರಿಂದ ರಾಹುಗ್ರಹನ ಪ್ರಾರ್ಥನೆ ಮಾಡಬೇಕು. ರಾಹುಗ್ರಹನ ಪ್ರಾರ್ಥನೆ ಮಾಡಬೇಕು ಅಥವಾ ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗಾ ದೀಪ ನಮಸ್ಕಾರವನ್ನು ಪ್ರಾರ್ಥನೆ ಮಾಡಬೇಕು. ಮಕರ ರಾಶಿ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿತ್ಯವೂ ಸಹಿತ ಹನುಮನ ಪ್ರಾರ್ಥನೆ ಅಥವಾ ದುರ್ಗೆಯ ಪ್ರಾರ್ಥನೆ, ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಸಪ್ತಶತಿ, ಹೀಗೆ ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ಳೋದ್ರಿಂದ ಒಂದಿಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಎಲ್ಲ ಕೆಲಸಗಳಲ್ಲೂ ನಿಷ್ಠೂರ ಆಗ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಮಾಡಲಿಕ್ಕೆ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ವಾಹನಗಳಿಂದ ಸಣ್ಣ ಪುಟ್ಟ ಪೆಟ್ಟಾಗುವಂತಹ ಸಾಂದ್ರತೆಗಳಿರ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ನಿಮ್ಮ ರಾಶಿಯಲ್ಲಿರೋದ್ರಿಂದ ಭಾಳ ಜವಾಬ್ದಾರಿ ಇರಲಿ, ಜಾಗೃತರಾಗಿರಲಿ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕೆ ಬಿಟ್ಟರೆ ವ್ಯತ್ಯಾಸಗಳಂತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು ಸಾಕಷ್ಟು ಇದೆ. ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾದಂತಹ ಒತ್ತಡ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಾಗುವಂಥದ್ದು, ಕೆಲವಷ್ಟು ವ್ಯವಹಾರಗಳು ವ್ಯಾಪಾರಗಳು ಸರಿಯಾಗಿ ಆಗದಿರತಕ್ಕಂಥದ್ದು, ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಜಾಸ್ತಿ ಆಗೋದರಿಂದ ಯಾವುದು ಸರಿ ಯಾವುದು ತಪ್ಪು, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು, ಈ ನಂಬಿಕೆಗಳನ್ನು ಸಹಿತ ಸರಿಯಾದ ರೀತಿ ತಂದುಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಜೊತೆಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು, ಹಾಗೆ ಕಣ್ಗಳು ಉರಿ ಬರ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರ ಇರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನವಾಗಿರಬೇಕಾಗಿರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ತುಂಬಿ ತುಳುಕೋದ್ರಿಂದ ಭಾಳ ಜಾಗೃತರಾಗಿರಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ನೀವೇನು ಮಾಡಿದ್ರೂ ವ್ಯತ್ಯಾಸವೇ, ಯಾವುದ್ರ ಕಡೆ ಗಮನ ಕೊಟ್ಟರೂ ತೊಂದರೆ ತಾಪತ್ರಯವೇ. ಹಾಗಾಗಿ ನೀವು ಶನಿ ಮಂತ್ರವನ್ನು ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಮಂತ್ರವನ್ನು ಹಾಗೂ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು, ವಿಷ್ಣುದೇವರ ಆರಾಧನೆ ಮಾಡ್ತಾ ವಿಷ್ಣುದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಒಂದಷ್ಟು ತುಳಸಿ ಪುಷ್ಪಗಳಿಂದ ಭಗವಂತನ ಅರ್ಚನೆ ಸಂಕಲ್ಪ ಮಾಡೋದ್ರಿಂದ ಶಾಂತಿ ಸಮಾಧಾನವನ್ನು ತಾವು ತಂದುಕೊಳ್ಬಹುದು. ಇವತ್ತು ನಿಮ್ಮ ಪ್ರಯಾಣ ಕಾಲದಲ್ಲಿ ಬಂದೊದಗುವಂಥ ತೊಂದರೆ ತಾಪತ್ರಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಪಾಡ್ಕೋಬೇಕಾದ್ರೆ ಮೊದಲು ಶನೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲನ್ನು ಕೊಡ್ತಕ್ಕಂಥದ್ದು, ದೇವತಾ ಆರಾಧನೆ ಮಾಡತಕ್ಕಂಥ ಒಂದು ಕಾಯಕದಲ್ಲಿ ನಿಂತುಕೊಂಡಿದ್ದಾದರೆ ಒಂದಿಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಿರೇ ಇರ್ಬೋದು, ಆದರೆ ಹೊಸತನದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಹೊಸ ಕೆಲಸಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಹೊಸದಾದಂಥ ಬದುಕು ಕಟ್ಕೊಳ್ಳಿಕ್ಕೆ ನಿಮ್ಮ ಪ್ರಯತ್ನ ಇದೆ. ನಿಮ್ಮ ಒಂದು ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಇರೋದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ಬೋದು. ಆದರೆ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ದ್ವಂದ್ವತೆಯನ್ನು ಮತ್ತು ಅಸಮಾಧಾನದ ಸನ್ನಿವೇಶಗಳನ್ನು ಸರಿಪಡಿಸ್ಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಆಗಷ್ಟೇ ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಳಿಕ್ಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗೋಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಹೆಸರು ಊರು ಬೇಡ ಸರ್. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ. ಹೇಳಮ್ಮ. ಸುಮಾರು ವರ್ಷದಿಂದ ಕಾಲ್ ಮಾಡ್ತಾ ಇದ್ದೆ ಗುರುಗಳೇ, ನನ್ನ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ. ಆದ್ರೆ ಫೋನ್ ಕರೆ ಇವತ್ತು ಸಿಕ್ಕಿದೆ ಗುರುಗಳೇ. ನಿಮ್ಮ ಪಾದಕ್ಕೆ ತುಂಬಾ ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ಹೇಳಿ ತಾಯಿ, ಮಾತಾಡಮ್ಮ. ಗುರುಗಳೇ, ಅದು ನನಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತದೆ ಗುರುಗಳೇ. ಎಡಗಡೆ ಕಿವಿ ಕೂಡ ಪ್ರಾಬ್ಲಮ್ ಆಗಿತ್ತು ಗುರುಗಳೇ. ಅದು ಕಿವಿ ಸರ್ಜರಿನೂ ಆಯ್ತು ಗುರುಗಳೇ ನನಗೆ. ಈಗ ಪರವಾಗಿಲ್ವಮ್ಮ ಗುರುಗಳೇ? ಈಗ ಪರವಾಗಿಲ್ವಾ? ಕಿವಿ ಸರಿ ಹೋಯ್ದ್ಯಾ? ಹಾ, ಪರವಾಗಿಲ್ಲ ಗುರುಗಳೇ. ಸರ್ಜರಿನೇ ಮಾಡಿಸ್ಕೊಂಡೆ ಗುರುಗಳೇ, ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೆ ಮತ್ತೆ ಎಡಗಡೆ ಎದೆ ಭಾಗದಲ್ಲಿ ಏನೋ ಸಣ್ಣದಾಗಿ ಗಂಟು ರೀತಿ ಐತೆ ಗುರುಗಳೇ. ಮತ್ತೆ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರ್ತದೆ ಗುರುಗಳೇ. ಯಾವಾಗ ಕಷ್ಟ ಅಂತ ಉಸಿರು ತಪ್ಪಿದ್ರು ಕೂಡ ನಮ್ಮ ಮನೇಲಿ ನನಗೆ ಕೈ ಜೋಡಿಸಿದಿಲ್ಲ ಅಂತ ಗಂಡ ಅಲ್ಲ ಗುರುಗಳೇ. ಏನೇ ಕಷ್ಟ ಅಂದ್ರೂ ಕುಂತಿದೀಯಾ, ಉಣ್ಕೊಂಡು ತಿನ್ಕೊಂಡು ಅದು ಇದು ಅಂತ ಹೇಳ್ತಾನೆ ಇರ್ತೀಯ, ಡಾಕ್ಟ್ರೇ ನಿನ್ಗೆ ಗಂಡ ಆಗ್ಬೇಕು ಅನ್ಕೊಂಡೆಲ್ಲ ಬೈತಾ ಇರ್ತಾರೆ ಗುರುಗಳೇ. ಕಷ್ಟ ಅಂದ್ರೆ ಹಂಗೆ ಹಿಂಗೆ ತೋರ್ಸೋಣ, ಏನೋ ಮಾಡೋಣ ಅಂತ ಏನು ಹೇಳೋದೇ ಇಲ್ಲ ಗುರುಗಳೇ. ಅಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನೆಲ್ಲ ವಿಚಾರಗಳು ಇರಲಿ. ಈಗ ಎಡಭಾಗದ ಎದೆಯಲ್ಲಿ ಒಂದು ಸಣ್ಣ ಗಂಟು ಥರ ಸಿಗ್ತಾ ಇದೆ. ಗಂಟು ಥರ ಅಂದಲ್ಲಮ್ಮ, ಇದಕ್ಕೆ ಫಸ್ಟು ವೈದ್ಯರನ್ನ ಕನ್ಸಲ್ಟ್ ಮಾಡಮ್ಮ. ನೀನು ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾಯಿ, ಅದಕ್ಕೆ ಸಂಬಂಧಪಡ್ತಕ್ಕಂಥ ವೈದ್ಯರನ್ನ ಒಂದ್ಸತಿ ಹೋಗಿ ಭೇಟಿ ಮಾಡಿ ನಿನ್ನ ಸಮಸ್ಯೆ ಏನು ಅಂತ ಅಲ್ಲಿ ಪರಿಹಾರ ತಗೊಳ್ಳಿ. ಯಾಕೆಂದ್ರೆ ಅದನ್ನು ಹಾಗೆ ಬಿಟ್ಕೊಂಡು ಹೋದರೆ ಅದು ಮುಂದೊಂದು ಬೇರೆ ಥರ ಸಮಸ್ಯೆ ಎದುರ್ಕೊಳ್ಳುತ್ತೆ. ಆ ಸಮಸ್ಯೆಯಿಂದ ನೀನು ನರಳೋದು ಬೇಡ. ಈ ಕಷ್ಟಗಳ ಜೊತೆಗೆ ಇನ್ನೊಂದು ಕಷ್ಟ ನೀನು ಬೇಡ. ಆದಷ್ಟು ಬೇಗ ಇವತ್ತು ನಾಳೆ ಒಳಗೆ ಸರಿಯಾದಂಥ ವೈದ್ಯರನ್ನ ಕನ್ಸಲ್ಟ್ ಮಾಡು. ಅಂದರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ವೈದ್ಯರು ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರನ್ನೇ ನಿಮ್ಮ ಮನೇಲಿ ಮಕ್ಕಳು ಯಾರು ಇಲ್ವಾ ತಾಯಿ? ಮಕ್ಕಳಿದ್ದಾರೆ ಗುರುಗಳೇ, ಇಬ್ರು. ಹುಡುಗಿ 10th ಓದ್ತಾ ಇದ್ದಾಳೆ ಗುರುಗಳೇ, ಹುಡುಗ 6ನೇ ಕ್ಲಾಸ್ ಗುರುಗಳೇ. ಎಲ್ಲ ಚಿಕ್ಕ ಮಕ್ಕಳೇ ಇರ್ಲಿ, ಮಗಳನ್ನೇ ಜೊತೆ ಮಾಡ್ಕೊ. ಆದ್ರೆ ನನಗೆ ಈ ರೀತಿ ಕಷ್ಟ ಅಂತ ಹೇಳಿದ್ರು ನನ್ ಗಂಡ ಏನು ತೋರ್ಸೋಣ, ಮಾಡೋಣ, ಏನು ವಿಚಾರಿಸೋಣ ಬಿಡು ಅಂತ ಏನು ಹೇಳೋದೇ ಇಲ್ಲ ಗುರುಗಳೇ. ಅಮ್ಮ, ಒಬ್ಬೊಬ್ಬರ ಮನಸ್ಸು
ಒಳಗಡೆ ಹೃದಯದಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ, ಆದರೆ ಹೊರಗಡೆ ತೋರಿಸ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ಆ ಥರ ಇರಬಹುದು, ನೀನು ಭಯಪಡಬೇಡ. ಕಷ್ಟ ಅಂತ ಹೇಳಿದ್ರು ಮರಗದೇ ಇಲ್ಲ ಗುರುಗಳೇ. ಏನಾರು ಹಾಸ್ಪಿಟ್ಲು ಅಂತ ಇದನ್ನೋದು ಅಂತ ಹೇಳ್ತಿರ್ತಾರೆ ಗುರುಗಳೇ. ಏನು ಕೆಲಸ ಮಾಡ್ತಾರಮ್ಮ ಮನೆಯವರು? ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಗದ್ದೆ ಕೂಲಿ ಕೆಲ್ಸಕ್ಕೆ ಹೋಯ್ತಾರೆ ಗುರುಗಳೇ. ನನಗೆ ಕಷ್ಟ ಅಂದಾಗ ನನ್ನ ಜೊತೆಲಿ ನಿಲ್ಲದೆ ನಮ್ಮ ತಾಯಿ ಗುರುಗಳೇ. ನನ್ನ ಕಿವಿ ಸರ್ಜರಿ ಮಾಡಿಸಿದ್ದು ಕೂಡ ನಮ್ಮ ತಾಯಿನೇ ಗುರುಗಳೇ. 10 ದಿನ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ನಾನು ನೋಡ್ಕೊಂಡು ನನ್ಗೆಲ್ಲ ಮಾಡಿದ್ದು ನನ್ನ ತಾಯಿನೇ ಗುರುಗಳೇ. ಆಯಿತು, ನಿನ್ನ ತಾಯಿ ನಿನ್ನ ಜೊತೆಲಿದ್ದಾರಲ್ಲ, ನಿನ್ನ ತಾಯಿನೇ ಜೊತೆ ಮಾಡಿಕೊಂಡು ಫಸ್ಟು ಅದಕ್ಕೆ ಸಂಬಂಧಪಡ್ತಕ್ಕಂಥ ವೈದ್ಯರನ್ನ ಭೇಟಿ ಮಾಡು. ಯಾಕೆಂದರೆ ಈಗ ಚಿಕ್ಕದ್ರಲ್ಲಿದ್ದಾಗ ಅದನ್ನು ದೂರ ಮಾಡ್ಕೋಬೇಕು. ಬೆಳೆದು ಹೆಮ್ಮರ ಆದಮೇಲೆ ಅದು ಕಷ್ಟಕ್ಕೆ ಬರುತ್ತೆ. ಆದಷ್ಟು ಬೇಗ ಬಗ್ಗೆ ನಾನು ಒಂದ್ಸರಿ ತೋರಿಸಿದೆ ಗುರುಗಳೇ 7-8 ವರ್ಷದಲ್ಲಿ. ಅವಾಗ ಲೇಡಿ ಡಾಕ್ಟರ್ಗೆ ತೋರಿಸಿದಕ್ಕೆ ಅವರು ಏನಿಲ್ಲ, ಇದು ಬೆಳವಣಿಗೆ ಆಗಿ ದಪ್ಪ ಆದ್ರೆ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ. ದಪ್ಪ ಆದ್ರೆ ಹಿಂಗೆ ಐತೆ ಅಂತಂದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ದಪ್ಪ ಆಯ್ತಾ ಇದೆ ಅನ್ನೋದಾದ್ರೆ ಮಾತ್ರ ತೆಗಿಬೇಕಾಯ್ತದೆ. ಅದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇರಲ್ಲ ಬಿಡಿ ಅಂತ ಅಲ್ಲ, ಹೇಳಿದ್ರು. ನೀನು ಆಗ ಟೆಸ್ಟ್ ಮಾಡಿದಾಗ ಪರವಾಗಿಲ್ಲ, ಈಗ ಒಂದ್ಸತಿ ಟೆಸ್ಟ್ ಮಾಡಿಸು ಅಂತ ನಾನು ಹೇಳ್ತೇನೆ. ಈಗ ಒಂದ್ಸತಿ ಪರೀಕ್ಷೆ ಮಾಡಿಸೋದ್ರಲ್ಲಿ ತಪ್ಪಿಲ್ಲ. ಹಾಗೆ ಅಮ್ಮನ ಜೊತೆ ಮಾಡ್ಕೊ. ಒಂದೊಂದು ಏನು ಮಾಡೋಕ್ಕಲ್ಲ, ಒಬ್ಬೊಬ್ಬರ ಪರಿಸ್ಥಿತಿ, ಒಬ್ಬೊಬ್ಬರ ಕರ್ಮಫಲ ಅದು. ಹಾಗಂತ ಹೇಳ್ಬಿಟ್ಟು ಅವ್ರು ತೋರಿಸಿಲ್ಲ ಅಂತ ಇವ್ರು ತೋರಿಸೋದು ಬೇಡ ಅಂತಲ್ಲ. ಯಾರೋ ಒಬ್ಬರು ಒಟ್ಟು ನೀನು ಆರೋಗ್ಯವಾಗಿರಬೇಕು, ನೀನು ಚೆನ್ನಾಗಿರಬೇಕು. ಆ ಥರದಕ್ಕೆ ಚಿಂತನೆ ಮಾಡಮ್ಮ. ಒಳ್ಳೆಯದಾಗಲಿ ತಾಯಿ.